ಎಲ್ರಿಗಿಲ್ಲ ಕಷ್ಟ, ಎಲ್ರಿಗಿಲ್ಲ ತೊಂದರೆ, ಎಲ್ರಿಗಿಲ್ಲ ಈ ಸಮಸ್ಯೆಗಳು. ಯಾರಿಗೆ? ವಾಗ್ದಾನ ಉಳ್ಳವರಿಗೆ ಕಷ್ಟಗಳಿದೆ, ವಾಗ್ದಾನ ಉಳ್ಳವರಿಗೆ ಸಮಸ್ಯೆಗಳಿದೆ, ವಾಗ್ದಾನ ಉಳ್ಳವರಿಗೆ ತೊಂದರೆಗಳಿದೆ. ಆದರೆ ಒಂದು ಕಾರ್ಯ ಸತ್ಯ, ವಾಗ್ದಾನ ಕೊಟ್ಟ ದೇವರು ನಂಬಿಗಸ್ತರು. ವಾಗ್ದಾನ ಕೊಟ್ಟ ದೇವರು ವಾಗ್ದಾನದ ಪ್ರಕಾರವಾಗಿ ಪೌಲನನ್ನ ಈಗ ಎಲ್ಲಿಗೆ ತಲುಪಿಸ್ಬೇಕು? ರೋಮಾಪುರಕ್ಕೆ ತಲುಪಿಸ್ಬೇಕು. ನಾವು ಓದಿದಂತಹ ಅಪೊಸ್ತಲ ಕೃತ್ಯ ಪುಸ್ತಕ 28ನೇ ಅಧ್ಯಾಯ 7-8 ವಾಕ್ಯ ಹೇಳೋ ಪ್ರಕಾರ 27-28 ಅಧ್ಯಾಯದಲ್ಲಿ ಈಗ ರೋಮಕ್ಕೆ ಹೋಗ್ತಾ ಇದ್ದಂತಹ ದೊಡ್ಡ ಒಂದು ಹಡಗ್ರಿ, ನಾಟ್ ಎ ಸ್ಮಾಲ್ ಮೀನ್ ಹಿಡಿಯೋ ದೋಣಿ ಅಲ್ಲ ಇದು. 200 ಚಿಲ್ಲರೆ ಜನ ಈ ಹಡಗಿನಲ್ಲಿ ಪ್ರಯಾಣ ಮಾಡಿ ಹೋಗ್ತಾ ಇದ್ದಾರೆ. ಎಲ್ಲಿಗೆ? ರೋಮನ್ ಕಾರಾಗೃಹಕ್ಕೆ. ಯಥಾರ್ಥವಾಗಿ ಇವರೆಲ್ಲರೂ ಸಹ ಯಾವುದೋ ಕೆಲವು ತಪ್ಪುಗಳಲ್ಲಿ ಸಿಲುಕಿ ಹಾಕಿಕೊಂಡಂತ ಒಂದು ದೊಡ್ಡ ಗುಂಪು ಜನ. ಇವರೆಲ್ಲರ ಸಂಗಡ ಯಾರಿದ್ದಾನೆ? ವಾಗ್ದಾನ ಉಳ್ಳವನಿದ್ದಾನೆ. ಪ್ರೈಸ್ ಗಾಡ್. ಒಂದು ಕುಟುಂಬದಲ್ಲಿ ಒಬ್ಬ ವಾಗ್ದಾನ ಉಳ್ಳವನಿದ್ರೆ ಸಾಕು, ಆ ಕುಟುಂಬದಲ್ಲಿ ಕರ್ತನ್ ಕೆಲವು ಕಾರ್ಯಗಳನ್ನ ಮಾಡಿಯೇ ಮಾಡ್ತಾರೆ. ಇವತ್ತು ರಾತ್ರಿ ಸಮಯದಲ್ಲಿ ನಿಮ್ಮ ಕುಟುಂಬದ ವಿಷಯದಲ್ಲಿ ಮುಂದೆ ಏನು ಎಂಬುದಾಗಿ ಭಾರ ಪಡೋರು ಯಾರಾದ್ರೂ ಇದ್ರೆ ಅರ್ಥ ಮಾಡ್ಕೊಳ್ರಿ, ಒಬ್ಬನು ಸಾಕು. ವಾಗ್ದಾನ ಉಳ್ಳಂತ ಜಸ್ಟ್ ಒನ್ ಪರ್ಸನ್ ಇಸ್ ಇನಫ್. ಒಬ್ಬ ಸಾಕು. ಇವನ ಮುಖಾಂತರ ದೇವರು ಚರಿತ್ರೆಗಳನ್ನ ಬದಲಾಯಿಸ್ತಾರೆ. ಇವನ ಮುಖಾಂತರ ಅಸಾಧ್ಯತೆಗಳು ಸಾಧ್ಯವಾಗ್ತದೆ. ಇವನ ಮುಖಾಂತರ ಇಲ್ಲಿವರೆಗೂ ಚರಿತ್ರೆಯಲ್ಲಿ ನಡೆಯದಂತ ಕಾರ್ಯಗಳು ನಡೀತದೆ. ಯಾಕೆ? ವಾಗ್ದಾನ ಉಳ್ಳವನಿದ್ದಾನ್ರಿ. ಹೇಳ್ರಿ, ವಾಗ್ದಾನ ಉಳ್ಳವನಿದ್ದಾನೆ. ವಾಗ್ದಾನ ಉಳ್ಳವನನ್ನ ಅಷ್ಟು ವೇಗವಾಗಿ ದೇವ್ರು ಬಿಟ್ಟು ಕೊಡಲ್ಲ. ಗಾಡ್ ವಿಲ್ ನಾಟ್ ಗಿವ್ ಅಪ್. ದೇವ್ರು ಬಿಟ್ಕೊಡಲ್ಲ ರೀ. ವಾಗ್ದಾನ ಉಳ್ಳವನನ್ನ ದೇವ್ರು ಯಾವತ್ತೂ ಬಿಟ್ಕೊಡಲ್ಲ. ವಾಗ್ದಾನ ಉಳ್ಳವನನ್ನ ದೇವರು ತಾನೇ ಸಂರಕ್ಷಿಸಿ ಕಾಯುವಂತ ದೇವರಾಗಿದ್ದಾರೆ. 27-28ನೇ ಅಧ್ಯಾಯ ಅಪೊಸ್ತಲ ಕೃತ್ಯ. ರೋಮಕ್ಕೆ ಈ ಎಲ್ಲ ಪ್ರಯಾಣ ಮಾಡ್ತಾ ರೋಮಕ್ಕೆ ಹೋಗ್ತಾ ಇದ್ದಾರೆ. ಯಾವ ಕಡೆಗೆ? ವಾಗ್ದಾನದ ಕಡೆಗೆ. ಪೌಲನ ಸಂಗಡ ಒಂದಷ್ಟು ಜನ ವಾಗ್ದಾನವಿಲ್ಲದವರಿದ್ದಾರೆ. ನಾನು ಹೇಳಿದೆ, ಒಬ್ಬ ವಾಗ್ದಾನ ಉಳ್ಳವನಿದ್ರೆ ಸಾಕು. ಆಮೆನ್. ದೇವರು ಕೆಲವು ಕಾರ್ಯಗಳನ್ನು ಮಾಡ್ತಾರೆ. 27ನೇ ಅಧ್ಯಾಯದಲ್ಲಿ ಅದನ್ನೇ ನೋಡ್ತಾ ಇದ್ದೇವೆ. ವಾಗ್ದಾನ ಉಳ್ಳ ಒಬ್ಬ ಪೌಲನ್ನ ಹಿಡಿದು ಇಷ್ಟೂ ಜನರು ಪ್ರಯಾಣ ಮಾಡಿ ಹೋಗ್ತಾ ಇದ್ದಾರೆ. ಏನಾಯ್ತು? ಇವರ ದಾರಿಯಲ್ಲಿ ಆಪತ್ತು ಪ್ರಾರಂಭವಾಯಿತು. ಅನೇಕ ರೀತಿಯಾದಂಥ ಆಪತ್ತುಗಳು ಇವರು ಹಾದು ಹೋಗ್ತಾ ಇದ್ದಂಥ, ಇವರು ಪ್ರಯಾಣ ಮಾಡ್ತಾ ಇದ್ದಂಥ ದೋಣಿಗೆ ವಿರುದ್ಧವಾಗಿ ಆಪತ್ತುಗಳು ಬಂತು. ಆಮೇಲೆ ನಾನು ತಿರುಗಿ ಹೇಳ್ತೇನೆ, ನಮ್ಮ ಜೀವಿತದಲ್ಲಿ ವಾಗ್ದಾನದ ಮಧ್ಯದಲ್ಲೂ ಆಪತ್ತುಗಳಿದೆ. ವಾಗ್ದಾನದ ಮಧ್ಯದಲ್ಲೂ ಆಪತ್ತಿದೆ. ವಾಗ್ದಾನದ ಮಧ್ಯದಲ್ಲೂ ಸಮಸ್ಯೆಗಳಿದೆ. ವಾಗ್ದಾನದ ಮಧ್ಯದಲ್ಲೂ ತೊಂದರೆಗಳಿದೆ. ವಾಗ್ದಾನದ ಮಧ್ಯದಲ್ಲೂ ಪ್ರಶ್ನೆಗಳಿದೆ. ವಾಗ್ದಾನ ಉಳ್ಳವರಲ್ವಾ? ಏನು ನಡಿಬಾರ್ದು ಅಂತ ಹೇಳಿದ್ರೆ ಎಲ್ಲ ಹುಡ್ಕೊಂಡು ಬರೋದು ಯಾರಿಗೆ? ಕಮಾನ್ ಹೇಳ್ರಿ, ಎಲ್ಲ ಹುಡ್ಕೊಂಡು ಬರೋದು ಯಾರಿಗೆ? ವಾಗ್ದಾನ ಉಳ್ಳವನಿಗೇನೆ. ವಾಗ್ದಾನ ಇಲ್ಲವರ ಹಿಂದೆ ಯಾವುದು ಹೋಗಲ್ಲ. ವಾಗ್ದಾನ ಉಳ್ಳವರ ಹಿಂದೆ ಪ್ರತಿಯೊಂದು ನಾಯಿ ಹೊಗಳ್ತದೆ. ಅರ್ಥ ಆಯ್ತಾ? ವಾಗ್ದಾನ ಉಳ್ಳವನ ವಿರುದ್ಧವಾಗಿ ಪ್ರತಿಯೊಂದು ಬಾಯಿ ಮಾತಾಡ್ತದೆ. ಆದರೆ ವಾಗ್ದಾನ ಕೊಟ್ಟ ದೇವರು ನಂಬಿಗಸ್ತರಾದ ದೇವರು. ಆಮೇಲೆ ಅಪೊಸ್ತಲ ಕೃತ್ಯ 27ನೇ ಅಧ್ಯಾಯದಲ್ಲಿ ಪೌಲನ್ ಹಾದು ಹೋಗ್ತಾ ಇರುವಂತಹ ಈ ಒಂದು ದೊಡ್ಡ ಅಲ್ಲೂಯ ಹಡಗು ಏನಾಗ್ತಾ ಇದೆ? ಒಡೆಯಲ್ಪಡುವಂತಹ ಪರಿಸ್ಥಿತಿಗೆ ಬಂದಿದೆ. ಈ ಹಡಗು ಒಡೆಯಲ್ಪಟ್ಟರು, ಪೌಲ ಒಡೆಯಲ್ಪಟ್ಟಿಲ್ಲ ರೀ. ಅದೇ ವಾಗ್ದಾನ ಉಳ್ಳವನಿಗಿರುವಂಥ ದೊಡ್ಡ ಒಂದು ಹೋಪ್. ಆಮೇಲೆ ಅವನು ಹೋಗ್ತಾ ಇರೋ ಹಡಗೇನಾಗ್ತಾ ಇದೆ? ಕಮಾನ್, ಕೈ ಕೊಟ್ಟು ಯಾರಿಗಾದ್ರೆ ಹೇಳ್ರಿ, ಆ ಹಡಗು ಹೊಡೆದ್ರು ನೀವು ಒಡೆಯಲ್ಪಡಬೇಡಿ. ಯಾಕೆ ಗೊತ್ತಾ? ಫಸ್ಟ್ ಒಡೆಯಲ್ಪಡೋದೇ ನಾವು. ಹಡಗು ಹೊಡೆಯೋ ಮುಂಚೆ ಒಡೆಯಲ್ಪಡೋದು ಯಾರು? ನಾವು. ಅದಕ್ಕೆ ಹೇಳ್ಬೇಕು, ಹಡಗು ಹೊಡೆದ್ರು ನೀವು ಹೊಡೆಯಲ್ಪಡಬಾರ್ದು. ಕಷ್ಟ ಇನ್ನು ಅಲ್ಲಿ ಬರುವಾಗಲೇ ನಾವು ಅಲ್ಲಿಗೆ ಮುಗೀತು ನಮ್ಮ ಕತೆ.
ನಮ್ಮ ಏಮನ್ ಪರಿಸ್ಥಿತಿ ಅಲ್ಲಿಗೆ ಮುಗೀತು. ಇಲ್ಲ ರೀ, ವಾಗ್ದಾನ ಉಳ್ಳವನಿಗೆ ವಿರುದ್ಧವಾಗಿ ಕಷ್ಟ ಬರುವುದು, ವಾಗ್ದಾನ ಉಳ್ಳವನಿಗೆ ವಿರುದ್ಧವಾಗಿ ಪ್ರಶ್ನೆಗಳು, ಪ್ರತಿಕೂಲಗಳು ಎಲ್ಲ ಹುಡ್ಕೊಂಡು ಬರೋದು. ಏಮನ್ ವಾಗ್ದಾನ ಉಳ್ಳವನಿಗೆ ವಿರುದ್ಧವಾಗಿ ಬೇರೆ ಯಾರನ್ನು ಹುಡುಕೊಂಡು ಯಾವುದು ಹೋಗಲ್ಲ. ವಾಗ್ದಾನ ಉಳ್ಳವನನ್ನು ಹುಡುಕೊಂಡು ಎಲ್ಲ ಬರ್ತದೆ. ಬಟ್ ಒಂದು ಕಾರ್ಯ ಸತ್ಯ, ವಾಗ್ದಾನ ಉಳ್ಳವನು ಏಮನ್ ಅಲ್ಲಿಯ ಕರ್ತನೊಟ್ಟಿಗೆ ಯಾವಾಗಲೂ ಏಮನ್ ಮಾತನಾಡ್ತಾ ಇದ್ದಾನೆ. ಬನ್ರಿ 27ನೇ ಅಧ್ಯಾಯ 27-28ನೇ ವಾಕ್ಯಕ್ಕೆ. Amen. Acts chapter 27 verses 27 and 28. 14ನೇ ರಾತ್ರಿ ಬಂದ ಮೇಲೆ ಅರ್ಥ ಮಾಡ್ಕೊಡ್ರಿ, 14 nights they have traveled almost now. 14 ರಾತ್ರಿಗಳ ಪ್ರಯಾಣ ಮುಗಿದಿದೆ. ಯಾವುದರಲ್ಲಿ? ಹಡಗ್ನಲ್ಲಿ. 14 nights they have traveled. Come. 14ನೇ ರಾತ್ರಿ ಬಂದ ಮೇಲೆ ನಾವು ಅದ್ರಿಯ ಸಮುದ್ರದಲ್ಲಿ ಅತ್ತ ಇತ್ತ ಬಡಿಸಿಕೊಂಡು ಹೋಗುತ್ತಿರುವಾಗ ಸುಮಾರು, ಕೇಳಿಸ್ಕೊಳ್ರಿ, ಮಧ್ಯರಾತ್ರಿಯಲ್ಲಿ ನಾವಿಕರು ಒಂದು ದೇಶದ ಹತ್ತಿರ ಬಂದೆವೆಂದು ನೆನೆಸಿ ಅಳತೆ ಗುಂಡ ನಿಲ್ಲಿಸ್ರಿ. ಯಾಕೆ? Is this a right place to land? ಸಾಧಾರಣ ಮೀನ್ ದೋಣಿ ತೆಗೆದುಕೊಂಡು ಹೋಗಿ ನಿಲ್ಲಿಸಿದಾಗ ಅಲ್ಲ, ಈ ಹಡಗು ನಿಲ್ಲಿಸುವಂಥದ್ದು. ಈ ನಮ್ಮ ಸೆಂಟ್ ಮೇರೀಸ್ ಐಲ್ಯಾಂಡ್ಗೆ ಹೋಗಿದ್ದೀವಲ್ಲ, ನಿಮ್ಮಂತೂ ಪಕ್ಕದಲ್ಲೇ ಇರೋದು. ಈ ಸೆಂಟ್ ಮೇರೀಸ್ ಐಲ್ಯಾಂಡ್ಗೆ ಹೋಗೋದಕ್ಕಿಂತ ಮುಂಚಿತವಾಗಿ ನಾವೊಂದು ಬೇರೆ ಒಂದು ನಾರ್ಮಲ್ ಬೋಟಲ್ಲಿ ಹೋಗಿ ನಂತರವಾಗಿ ಆ ಬೋಟಿಂದ ಆ ದೊಡ್ಡ ಒಂದು ಬೋಟಿಗೆ ಹತ್ತಿ ಹೋಗ್ತೀವಿ. ಯಾಕೆ ಹೇಳಿ? ನಿಮಗೆ ಬೋಟ್ ತೋರಿಸ್ತಾ ಇದ್ದಾರೆ ಅವರು. ಆ ಬೋಟು ಈ ದಡದವರೆಗೂ ಬರಲ್ಲ, ಆ ದೊಡ್ಡ ಹಡಗು ಈಚೆ ದಡದವರೆಗೂ ಬರುವುದಿಲ್ಲ. ಸೊ ಆಚೆಗೆ ಹೋಗ್ಬೇಕಾದ್ರೆ ನೀವು ಆ ಒಂದು ದೊಡ್ಡ ಬೋಟ್ ಹತ್ರ ಹೋಗ್ಬೇಕಾದ್ರೆ ಈ ಸಣ್ಣ ಬೋಟಲ್ಲಿ ನೀವೇನು ಮಾಡಬೇಕು? ಆಚೆಗೆ ಪ್ರಯಾಣ ಮಾಡಿ ಅನಂತರವಾಗಿ ದೊಡ್ಡ ಬೋಟಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗೋದು ಅಷ್ಟೇ. ಅದರ ಕೆಪಾಸಿಟಿ, ಅದಕ್ಕಿಂತ ಈಚೆ ಈ ಬೋಟ್ ಏನಾಗಲ್ಲ, ಬರುವುದಿಲ್ಲ. ಸೊ ಅದಕ್ಕಾಗಿ ಇವರಿದ್ದಂತಹ ಹಡಗು 200 ಚಿಲ್ಲರೆ ಜನ ಪ್ರಯಾಣ ಮಾಡಿ ಹೋಗ್ತಾ ಇರುವಂಥ ಹಡಗು, ಬಹಳ ದೊಡ್ಡ ಹಡಗ್ರಿ. ಇದರಲ್ಲಿ ಹೋಗ್ತಾ ಇರುವಂಥ ಸಮಯದಲ್ಲಿ ದೂರದಲ್ಲಿ ಆಲ್ರೆಡಿ ಆಪತ್ತು ಪ್ರಾರಂಭವಾಗಿದೆ. ಅಲೆಗಳು ಏಮನ್ ದೋಣಿಗೆ ವಿರುದ್ಧವಾಗಿ, ಇಲ್ಲಿ ಹೋದ್ರೆ ಇವರಿದ್ದ ಹಡಗಿಗೆ ವಿರುದ್ಧವಾಗಿ ಅನೇಕ ಅಲೆಗಳೆದ್ದಿದೆ, ಅನೇಕ ಬಿರುಗಾಳಿಗಳು ಎಲ್ಲೆದ್ದಿದೆ? ಆಮೇಲೆ ಹಡಗಿಗೆ ವಿರುದ್ಧವಾಗಿ ಎದ್ದಿದೆ. ನಾನು ಹೇಳ್ತೇನೆ ರೀ, ನಮ್ಮ ಜೀವಿತದಲ್ಲಿ ಬಿರುಗಾಳಿ ಎಂಬುದಾಗಿ ಹೇಳಿದ ತಕ್ಷಣ ನಾವು ತತ್ತರಿಸಿ ಹೋಗ್ತೇವೆ. ಬಿರುಗಾಳಿ ಎಂಬುದಾಗಿ ಹೇಳಿದ ತಕ್ಷಣ ತತ್ತರಿಸಿ ಹೋಗ್ತೇವೆ. ಯೇಸು ಸ್ವಾಮಿ ಮತ್ತು ತನ್ನ ಶಿಷ್ಯರು ಒಂದು ದಿನ ಒಂದು ದೋಣಿಯಲ್ಲಿ ಪ್ರಯಾಣ ಮಾಡಿ ಹೋಗ್ತಾ ಇದ್ದಾರೆ. 12 ಜನ ಶಿಷ್ಯರು ಮತ್ತು ಯೇಸು ಸ್ವಾಮಿ ಈ ಹಡಗಿನಲ್ಲಿ ಪ್ರಯಾಣ ಮಾಡಿ ಹೋಗ್ತಾ ಇರ್ತಕ್ಕಂಥ ಸಮಯದಲ್ಲಿ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ಅವರು ಹೋಗ್ತಾ ಇದ್ದಂಥ ಹಡಗಿಗೆ ವಿರುದ್ಧವಾಗಿ ತುಫಾನ್ ಗಾಳಿ ಎದ್ದೇಳ್ತು. ದೊಡ್ಡ ಗಾಳಿ ಅಲೆಗಳು ಎದ್ದಾಗ ಯೇಸುಸ್ವಾಮಿ ಏನು ಮಾಡ್ತಾ ಇದ್ದಾರೆ? ದೋಣಿಯ ಕೆಳಭಾಗದಲ್ಲಿ ಹೋಗಿ ಒಳ್ಳೆ ನಿದ್ರೆಯಲ್ಲಿದ್ದಾರೆ. ಈ ಶಿಷ್ಯರು ನೋಡುವಷ್ಟು ನೋಡಿದ್ರು, ಏನು ನಡೆಯುವುದಿಲ್ಲ ಅಂತ ಅರ್ಥವಾದಾಗ ಮೆಲ್ಲ ಹೋಗಿ ಯೇಸುನ ಆಗ ಎಬ್ಬಿಸ್ತಾ ಇದ್ದಾರೆ. ಕೆಲವೊಮ್ಮೆ ಹೀಗೆ ರೀ, ನಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿ ಇದ್ರೂ ಸಹ ನಾವು ಯೇಸು ಸ್ವಾಮಿಯ ಕೈಗಳಿಗೆ ನಮ್ಮ ಜೀವಿತದ ಮುಖ್ಯ ಕಾರ್ಯಗಳನ್ನು ಬಿಟ್ಟು ಕೊಡದ ಹೊರತಾಗಿ ನನ್ನ ದೇವರು ಬೈ ಫೋರ್ಸ್ ಯಾವುದನ್ನು ತೆಗೆದುಕೊಳ್ಳುವುದಿಲ್ಲ. ನೀವೇನನ್ನು ಒಪ್ಪಿಸ್ಕೊಡ್ತೀರೋ ದೇವರು ಆ ವಿಷಯದಲ್ಲಿ ಕಾರ್ಯ ಮಾಡ್ತಾರೆ. ಎಲ್ಲ ದೇವ್ರಿಗೆ ಗೊತ್ತಲ್ಲ, ಎಲ್ಲ ಕಾಣ್ತಾ ಇದೆಯಲ್ಲ ದೇವರಿಗೆ ಅಂತ ಹೇಳಿ ಕೂತ್ಕೊಂಡ್ರೆ ನಷ್ಟ ನಿಮಗೇನೆ. ನಿಮ್ಮ ವಿಷಯದಲ್ಲಿ ಎಲ್ಲಿ ಕಾರ್ಯ ಮಾಡಬೇಕು ಆ ವಿಷಯವನ್ನ ಕರ್ತನ ಬಳಿ ಹೇಳಬೇಕು. ಅದಕ್ಕಾಗಿ ಈ ರಾತ್ರಿ ನಾವು ಬಂದಿರೋದು. ರಾತ್ರಿಯ ಪ್ರಾರ್ಥನೆಗೆ ಶಕ್ತಿ ಇದೆ. ಕಮಾನ್, ಪಕ್ಕದಲ್ಲಿ ಇರೋ ನೋಡಿ ಹೇಳ್ರಿ, ರಾತ್ರಿಯ ಪ್ರಾರ್ಥನೆಗೆ ಶಕ್ತಿ ಇದೆ. ನನಗೆ ಗೊತ್ತು, ಕೆಲಸ ಮಾಡಿ ಅಲ್ಲಿ ಸುಸ್ತಾಗಿ ಬಂದಿದ್ದೀರಿ ಅನೇಕರು. ಬಟ್ ಈ ರಾತ್ರಿಯಲ್ಲಿ ನಿದ್ರೆ ಮಾಡದೆ ನೀವು ಪ್ರಾರ್ಥಿಸುವುದಾದ್ರೆ ರಾತ್ರಿಯ ಪ್ರಾರ್ಥನೆಗೆ ಶಕ್ತಿ ಇದೆ.
ರಾತ್ರಿಯ ಪ್ರಾರ್ಥನೆಗೆ ಶಕ್ತಿ ಇದೆ. ನಾನು ಹೇಳ್ತೇನೆ, ಅನೇಕ ಹಗಲುಗಳಲ್ಲಿ ನಾವು ಮಾಡಿದ ಪ್ರಾರ್ಥನೆಗಳು ಅಲ್ಲಿ ಉತ್ತರ ಸಿಕ್ಕದೆ ಇರಬಹುದು, ಆದರೆ ಈ ರಾತ್ರಿಯಲ್ಲಿ ಮಾಡುವ ಪ್ರಾರ್ಥನೆಗಳಿಗೆ ಉತ್ತರ ಸಿಗ್ತದೆ. ಆಮೇಲೆ ಕೆಳಗಡೆ ಹೋದ್ರಿ 28, 29. ಒಂದು ದೇಶದ ಹತ್ತಿರ ಬಂದೆವೆಂದು ನೆನೆಸಿ, ಒಂದು ದೇಶದ ಹತ್ತಿರ ಬಂದೆವೆಂದು ನೆನೆಸಿ ಅಳತೆಯ ಗುಂಡನ್ನು ಇಳಿಸಿ 20 ಮಾರ್ಗದೆಂದು ಕಂಡರು. ಸ್ವಲ್ಪ ಹೊತ್ತಿನ ಮೇಲೆ 20 ಮಾರುದ್ದ ಎಂಬುದಾಗಿ ಕಂಡರು. ಕೆಳಗಡೆ ಸ್ವಲ್ಪ ಹೊತ್ತಿನ ಮೇಲೆ ಅವರು ತಿರುಗಿ ಅಳತೆ ಗುಂಡನ್ನ ಇಳಿಸಿ ನೋಡಲಾಗಿ 15 ಮಾರ್ಗವೆಂದು ಕಂಡರು. ಬಂಡೆ ಸ್ಥಳವನ್ನು ತಾಗಿದೆವೆಂದು ಭಯಪಟ್ಟು ಹಡಗಿನ ಹಿಂಭಾಗದಿಂದ 4 ಲಂಗಾರಗಳನ್ನು ಬಿಟ್ಟು ಯಾವಾಗ ಬೆಳಗಾಯಿತೋ ಎಂದು ಹಾರೈಸುತ್ತಿದ್ದರು. ಆಮೇನ್. ಬೆಳಕಾದ್ರೆ ಸಾಕು ಅಂತ ಕಾದು ಕೂತಿದ್ದಾರೆ. ಕೆಳಗಡೆ ಆದರೆ ನಾವಿಕರು ಮುಂಭಾಗದಲ್ಲಿ ಲಂಗರುಗಳನ್ನು ಹಾಕಬೇಕೆನ್ನುವ ನೆವದಿಂದ ದೋಣಿಯನ್ನು ಸಮುದ್ರದಲ್ಲಿ ಇಳಿಸಿ ಹಡಗನ್ನು ಬಿಟ್ಟು ತಪ್ಪಿಸಿಕೊಂಡು ಹೋಗುವುದಕ್ಕೆ ಪ್ರಯತ್ನಿಸುತ್ತಿರುವಾಗ ಪೌಲರು ಶತಾಧಿಪತಿಗೂ ಸಿಪಾಯಿಗಳಿಗೂ ಇವರ ಹಡಗಿನಲ್ಲಿ ಇಲ್ಲದೆ ಹೋದರೆ ನೀವು ಉಳಿಕೊಳ್ಳುವುದಕ್ಕಾಗುವುದಿಲ್ಲವೆಂದು ಸಾಕು. ಅಲ್ಲಿ ಇಂಗ್ಲಿಷ್ ಅಲ್ಲಿ ಈ ರೀತಿಯಾಗಿ ಹೇಳ್ತಿದ್ರಿ, ಅಂಡ್ ದೇ ಟುಕ್ ಸರೌಂಡಿಂಗ್ಸ್ ಅಂಡ್ ಫೌಂಡ್ ಇಟ್ ವಾಸ್ 20 fathoms, and when they had gone a little further they took the soundings again and found it to be 15 fathoms. Then fearing lest we should run around on the rocks, yes, they dropped 4 anchors from the stents and prayed for day to come. ಅದಲ್ವಾ? 4 ಲಂಗಾರಗಳನ್ನು ಬಿಟ್ಟು ಯಾವಾಗ ಬೆಳಕಾಯಿತೋ ಎಂದು ಆರೈಸುತ್ತಿದ್ದರು. ಕನ್ನಡದಲ್ಲಿ ಹೇಳ್ತದೆ, ಅವ್ರೇನ್ ಮಾಡ್ತಾ ಇದ್ರು? ಆರೈಸ್ತಾ ಇದ್ರು. ಯಥಾರ್ಥವಾದಂತಹ ಟ್ರಾನ್ಸ್ಲೇಷನ್ ಹೇಳ್ತದೆ, ಇವರು ಬೆಳಕಾಗ್ಲಿ ಅಂತ ಪ್ರಾರ್ಥಿಸುತ್ತಿದ್ದರು. ಕ್ಯಾಮೆಲ್ ಸಿಸ್ಟರ್ ಓಕೆ. ಬಟ್ ಆಕ್ಚುಯಲ್ ಟ್ರಾನ್ಸ್ಲೇಷನ್ ಅಲ್ಲಿ ಇರುವಂತದ್ದು, ದೇ ವರ್ ಪ್ರೇಯಿಂಗ್ ದಟ್ ನೈಟ್ ಫುಲ್. ಪಾಲ್ ಡಿಡ್ಂಟ್ ಸ್ಲೀಪ್. ಕಮಾನ್, ಯಾರಾದ್ರೂ ಹೇಳ್ರಿ, ಆ ರಾತ್ರಿ ಇಡೀ ಪೌಲನು ಮಲಗಲಿಲ್ಲ. ಆ ರಾತ್ರಿ ಇಡೀ ಪೌಲ ಮಲಗಲಿಲ್ಲ. ಯಾಕೆ? ಬೆಳಕಾಗ್ಲಿ ಅಂತ ಪ್ರಾರ್ಥನೆ ಮಾಡಿ ಕೂತಿದ್ದಾನೆ. ಯಾಕೆ ಗೊತ್ತಾ? ವಾಗ್ದಾನ ಉಳ್ಳವನು ಅಷ್ಟು ವೇಗವಾಗಿ ಬಿಟ್ಟು ಕೊಡಲ್ಲ ರೀ ಪ್ರಿಯರೇ. ವಾಗ್ದಾನ ಉಳ್ಳಂತ ನೀವು ಅಷ್ಟು ವೇಗವಾಗಿ ಬಿಟ್ಟು ಕೊಡಬೇಡಿ. ವಾಗ್ದಾನ ಉಳ್ಳವರು ರಾತ್ರಿಗಳಲ್ಲಿ ಪ್ರಾರ್ಥನೆ ಮಾಡ್ಲಿಕ್ಕಾಗಿ ಎದ್ದೇಳಬೇಕು. ವಾಗ್ದಾನ ಉಳ್ಳವರು ರಾತ್ರಿಗಳಲ್ಲಿ ಒಡಕಿನಲ್ಲಿ ನಿಂತು ಪ್ರಾರ್ಥಿಸ್ಬೇಕು. ವಾಗ್ದಾನಗಳು ನಡಿಬೇಕಾ? ರಾತ್ರಿಗಳಲ್ಲಿ ಪ್ರಾರ್ಥಿಸ್ಬೇಕು. ವಾಗ್ದಾನಗಳು ನಡಿಬೇಕಾ? ರಾತ್ರಿಗಳಲ್ಲಿ ಪೌಳಿ ಗೋಡೆಯಲ್ಲಿ ನಿಂತು ಪ್ರಾರ್ಥಿಸ್ಬೇಕು. ಆ ರಾತ್ರಿಯ ಪ್ರಾರ್ಥನೆಗೆ ಬಹಳ ಶಕ್ತಿ ಇದೆ. ಆ ರಾತ್ರಿಯಲ್ಲಿ ಪೌಲನ್ ನಿದ್ರೆಯೇ ಮಾಡಲಿಲ್ಲ. ದ ಹೋಲ್ ನೈಟ್ ಪೌಲ್ ಪ್ರೇಡ್. ನಾನೆಲ್ಲ ಪ್ರಾರ್ಥನೆ ಮಾಡುವ ಒಬ್ಬನೊಂದು ಕುಟುಂಬದಲ್ಲಿ ಇದ್ರೆ ಸಾಕು. ಅರ್ಥ ಆಗ್ಲಿಲ್ಲ ನಿಮ್ಗೆ? ಪ್ರಾರ್ಥಿಸುವ ಒಬ್ಬ ವ್ಯಕ್ತಿ ಒಂದು ಕುಟುಂಬದಲ್ಲಿ ಇದ್ರೆ ಸಾಕು. ಆ ಕುಟುಂಬದಲ್ಲಿ ನಡೆಯಬೇಕಾದ ಎಲ್ಲ ಕಾರ್ಯಗಳು, ಎಲ್ಲ ವಾಗ್ದಾನಗಳು ಟೈಮ್ ಆಗಿ ನಡೀತದೆ. ಆಮೇನ್. ನಿಮ್ಮ ಮನೆಯಲ್ಲಿ ಪ್ರಾರ್ಥಿಸೋರು ಯಾರೋ ಅವ್ರನ್ನ ಯಾವಾಗಲೂ ಉತ್ಸಾಹ ಮಾಡಬೇಕು. ನಾವು ಅವರೊಟ್ಟಿಗೆ ಕೂತು ಪ್ರಾರ್ಥಿಸ್ಬೇಕು. ಯಾಕೆ ಗೊತ್ತಾ? ವಾಗ್ದಾನ ಉಳ್ಳವನು ಪ್ರಾರ್ಥಿಸುವಾಗ ದೇವರ ಕರ ಆ ವಿಷಯದಲ್ಲಿ ಚಲಿಸ್ತದೆ. ಆಮೇಲೆ ಒಬ್ಬ ಪ್ರಾರ್ಥನೆ ಇಡೀ ರಾತ್ರಿ ಮಾಡ್ತಾ ಇದ್ದಾನ್ರಿ. ಏನಕ್ಕೋಸ್ಕರ? ಬೆಳಕಾಗ್ಲಿ, ನಾವ್ಯಾರು ಸಾಯ್ಬಾರ್ದು. ಆಲ್ರೆಡಿ ದೂತನ್ ಇವನೊಟ್ಟಿಗೆ ಮಾತನಾಡಿದಾನಲ್ವಾ? ಆ ಭಾಗಗಳಲ್ಲಿ ನಮ್ಗೆ ಗೊತ್ತಿರುವಂಥ ಭಾಗ. ಏಂಜಲ್ ಆಫ್ ದ ಲಾರ್ಡ್ ಹ್ಯಾಡ್ ಕಮ್ ಅಂಡ್ ಸ್ಪೋಕನ್ ಟು ಹಿಮ್. ಈಗಾಗಲೇ ಮಾತಾಡಿದ್ದಾರೆ. ಡು ನಾಟ್ ಫಿಯರ್, ಹೆದರ್ಬೇಡ. ಈ ಹೆದರ್ಬೇಡ ಎಂಬುವಂತ ಮಾತು ಕೇಳಿದ ನಂತರವಾಗಿ ಪೌಲ ಏನ್ ಮಾಡ್ತಾ ಇದ್ದಾನೆ? ಪ್ರಾರ್ಥಿಸ್ತಾ ಇದ್ದಾನೆ. ಪ್ರೇಯಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ರಾರ್ಥನೆ ಎಂಬುವಂಥದ್ದು ಬಹಳ ಮುಖ್ಯ. ಎಲ್ಲಿ ಪ್ರಾರ್ಥನೆ ಇದೆಯೋ ಅಲ್ಲಿ ಬಿಡುಗಡೆ ನಡೀತದೆ. ಎಲ್ಲಿ ಪ್ರಾರ್ಥನೆ ಇದೆಯೋ ಅಲ್ಲಿ ಅಸಾಧಾರಣ ಕಾರ್ಯಗಳು ನಡೀತದೆ. ಇಲ್ಲಿ ಪೌಲನು, ಕಮನ್ ಹೇಳ್ರಿ, ಆ ರಾತ್ರಿ ಇಡೀ ಮಲಗಲಿಲ್ಲ. ಆ ರಾತ್ರಿ ಇಡೀ ಪೌಲ ಪ್ರಾರ್ಥಿಸ್ತಾ ಇದ್ದಾನೆ. ಕಮನ್ ಕೈ ಕೊಟ್ಟು ಹೇಳ್ರಿ, ಆ ರಾತ್ರಿ ಇಡೀ ಪೌಲನ್ ಪ್ರಾರ್ಥಿಸ್ತಾ ಇದ್ದಾನೆ.
ಆ ರಾತ್ರಿ ಇಡೀ ಪೌಲನ್ ಪ್ರಾರ್ಥಿಸ್ತಾ ಇದ್ದಾನೆ. ಕಷ್ಟ ಬಂದರೆ ರಾತ್ರಿನೂ ಗೊತ್ತಾಗಲ್ಲ, ಹಗಲು ಗೊತ್ತಾಗಲ್ಲ, ಪ್ರಾರ್ಥನೆ ಮಾಡ್ಲಿಕ್ಕೆ ಹುಮ್ಮಸ್ಸಿರ್ತದಲ್ಲ. ಇವಾಗ ಕಷ್ಟಗಳಿಲ್ಲದ ಕಾರಣ ನಮಗೆ ಮೆಲ್ಲ ಏನಾಗ್ತದೆ, ನಿದ್ರೆ ಹಂಗೇ ಕೂಡ್ತದೆ. ಕಷ್ಟ ಇದ್ದರೆ ನಿದ್ರೆ ಯಾವ ಲೆಕ್ಕನೂ ಇಲ್ಲ, ಎಷ್ಟು ದಿನಗಳು ಬೇಕಾದರೂ ಕೂತ್ಕೊಳ್ತೇವೆ. ಪೌಲನ್ ಜೀವಿತದಲ್ಲಿ ನಡೆದದಿಷ್ಟೇ. ಈ ರಾತ್ರಿ ಇವನು ಮಲಗಿದ್ರೆ ಅವನಿಗೆ ಗೊತ್ತು, ಒನ್ಸ್ ಫಾರ್ ಆಲ್ ಎಲ್ಲರೂ ಮಲಗಬೇಕಾಗಿ ಬರ್ತದೆ. ಈ ರಾತ್ರಿ ಒಬ್ಬ ಪ್ರಾರ್ಥನೆಯ ಮುಖಾಂತರ ಎಲ್ಲರ ಜೀವವನ್ನು ದೇವರು ಉಳಿಸಿದ್ರು. ಇವತ್ತು ರಾತ್ರಿ ನಂಬ್ತೀರಾ ನೀವು, ನಾವಿಲ್ಲಿ ಕೂತು ಪ್ರಾರ್ಥಿಸುವಾಗ ಅನೇಕ ಜೀವಗಳನ್ನು ದೇವರು ಉಳಿಸ್ಲಿಕ್ಕಿದ್ದಾರೆ. ಓ, ನಂಬಲಿಕ್ಕೆ ಸಾಧ್ಯನ? ನಂಬಲಿಕ್ಕೆ ತಯಾರ? ಈ ರಾತ್ರಿ ನೀವಿಲ್ಲಿ ಕೂತು ಪ್ರಾರ್ಥಿಸುವಾಗ ಅನೇಕ ಜೀವಗಳನ್ನು ದೇವರು ಉಳಿಸ್ತಾರೆ. ಓ, ಈ ರಾತ್ರಿ ಪ್ರಾರ್ಥನೆಯಲ್ಲಿ ಕರ್ತನೆ ಇದೇ ಶಬ್ದವನ್ನು ನನಗೆ ಕೊಟ್ಟದ್ದು. ಏಮನ್ ಹಲ್ಲೂಯ. ನೀವು ನಾನು ರಾತ್ರಿ ಇಲ್ಲಿ ಕೂತು ಪ್ರಾರ್ಥಿಸುವಾಗ ಏಮನ್ ಮರಣಕ್ಕೆ ಹೋಗುವಂತಹ ಅನೇಕ ಜೀವಗಳನ್ನು ದೇವರು ಉಳಿಸಿ ಇದರ ಒಳಗಡೆ ತರ್ತಾರೆ. ಚುಡಮನ ರಚಲ್ ಕಡಗ ರಗಸಂದಲ್ಲಿ ಕಡಗಸ್ಯ. ರಾತ್ರಿಗಳಲ್ಲಿ ದುಷ್ಟನು ಕಾರ್ಯ ಮಾಡುವ ಸಮಯ ಇದು. Amen. Night times are the times the evil will sit and wait for the night. ರಾತ್ರಿಗಾಗಿ ಶತ್ರು ಏನು ಮಾಡ್ತಾ ಇರ್ತಾನೆ? ಕೂತ್ ಕಾಯ್ತಾ ಇರ್ತಾನೆ. ಏನಕ್ಕಾಗಿ? ರಾತ್ರಿ ಆಗಲಿ, ಇವ್ರು ನಿದ್ರೆ ಮಾಡಲಿ. ಐ ಗಿವ್ ಯು ಸ್ಕ್ರಿಪ್ಚರ್ ಫಾರ್ ದಟ್. ವಾಕ್ಯ ಕೊಟ್ಟು ನಾನು ಹೇಳ್ತೇನೆ. ದ ಸೀಡ್ಸ್ ವೇರ್ ಬೀನ್ ಸೋಡ್. ಬೀಜಗಳು ಬಿತ್ತಲ್ಪಡ್ತು. ರಾತ್ರಿಯಲ್ಲಿ ಶತ್ರು ಬಂದು ಏನು ಮಾಡ್ದ? ಇದರ ಮಧ್ಯದಲ್ಲಿ ಹಣಜಿ. ಓಕೆ, ಹಣಜಿಗಳನ್ನ ಏನು ಮಾಡ್ತಾ ಇದ್ದಾನೆ? ಆತನ ಇದ್ರ ಮಧ್ಯದಲ್ಲಿ ಬಿತ್ತು ಹೋಗ್ಬಿಟ್ಟು. ಅವ್ನು ಬಿತ್ತೋದು ಬೇಡ ರೀ, ಅವ್ನು ಸುಮ್ಮನೆ ಬಿಸಾಡಿದ್ರೆ ಸಾಕು. ನಾವು ಬಿತ್ತಿ ನೀರಾಕಿ ಎಲ್ಲ ಮಾಡಿದ್ರು ಕೆಲವು ಬರಲ್ಲ. ಆದರೆ ಅವನು ಸುಮ್ಮನೆ ಬಿಸಾಡ್ಕೊಂಡು ಹೋದರೆ ಸಾಕು, ಅದು ಬೆಳೆದು ಬಿಡ್ತದೆ. ರಾತ್ರಿಗ ಕಾಯ್ತಾ ಇರ್ತಾನೆ. ಏನಕ್ಕಾಗಿ? ನಾವು ಬಿತ್ತುವ ಜಾಗದಲ್ಲೇ ಅವನು ಬೇರೆ ಎಲ್ಲೂ ಬಿತ್ತಲ್ಲ. ಅರ್ಥ ಆಯ್ತಾ? ಅವನಿಗೆ ಬೇರೆ ಗ್ರೌಂಡ್ ಬೇಡ, ನೀವು ಸಿದ್ಧ ಮಾಡಿಟ್ಟ ಜಾಗನೇ ಅವನಿಗೂ ಬೇಕಾಗಿರೋದು. ಆದರೆ ಒಬ್ಬ ದೇವರ ಮಗ, ಒಬ್ಬ ದೇವರ ಮಗಳು ರಾತ್ರಿಯಲ್ಲಿ ಪ್ರಾರ್ಥಿಸುವಾಗ ಅರ್ಥ ಮಾಡ್ಕೊಳ್ರಿ, ಶತ್ರುವಿನ ಪ್ಲಾನ್ಸ್ಗಳನ್ನು ಅಡಿಮೇಲ್ ಮಾಡ್ತಾ ಇದ್ದೀರಾ ನೀವು. ಓ, ಯಾರಿಗಾದ್ರೂ ಅರ್ಥ ಆಗ್ತಾ ಇದೆಯಾ? ರಾತ್ರಿಯಲ್ಲಿ ನಾವು ಈ ಪ್ರಾರ್ಥನೆ ಮಾಡ್ತಾ ಇರುವಂಥದ್ದು ಶತ್ರುವಿನ ಪ್ಲಾನ್ಸ್ಗಳನ್ನು ಏನು ಮಾಡ್ತಾ ಇದ್ದೇವೆ? ಅಡಿಮೇಲ್ ಮಾಡ್ತಾ ಇದ್ದೇವೆ. ಅವನು ಈ ರಾತ್ರಿಯಲ್ಲಿ ಎಲ್ಲೆಲ್ಲೋ ಏನೋ ಮಾಡ್ಲಿಕ್ಕಾಗಿ ಪ್ಲಾನ್ ಮಾಡಿದಾಗ, ಅಯ್ಯೋ ಮಂಗಳೂರಿನಿಂದ ಮಣಿಪಾಲದಿಂದ ಒಂದು ಗುಂಪು ಜನರು ಬಂದಿದ್ದಾರೆ ಇಲ್ಲಿಗೆ. ಏನಕ್ಕಾಗಿ? ಪ್ರಾರ್ಥಿಸ್ಲಿಕ್ಕಾಗಿ. ಇವ್ರು ಪ್ರಾರ್ಥಿಸ್ಲಿಕ್ಕಾಗಿ ಬಂದಿದ್ದಾರೆ. ಇವರು ಪ್ರಾರ್ಥಿಸುವಾಗ ನಮ್ಮ ಕಾರ್ಯ ನಡೆಯುವುದಿಲ್ಲ. ಇವತ್ತು ರಾತ್ರಿ ಶತ್ರುವಿಗೆ ಅರ್ಥ ಆಗ್ತದೆ, ಇವರು ಪ್ರಾರ್ಥಿಸುವುದರಿಂದ ಇಲ್ಲಿ ಇನ್ನು ನಮ್ಮ ಕಾರ್ಯಗಳು ರಾತ್ರಿಗಳಲ್ಲಿ ನಡೆಯುವುದಿಲ್ಲ. ನಂಬಿಕೆ ಯಾರಿಗಾದ್ರೂ ಇದೆಯಾ? ಅಯ್ಯೋ, ಇಷ್ಟು ಜನ ಕೂತು ಪ್ರಾರ್ಥಿಸುವಾಗ ಶತ್ರು ಅವನ ಮನಸ್ಸಿನಲ್ಲಿ, ಅವನ ಚಿಂತೆಯಲ್ಲಿ ಬರುವ ಕಾರ್ಯ ಏನು ಗೊತ್ತಾ? ಏಮನ್ ಅಲ್ಲಿ ಇನ್ನು ರಾತ್ರಿಗಳಲ್ಲಿ ಸಹ ನನಗೆ ಕಾರ್ಯ ಮಾಡಲಿಕ್ಕೆ ಇನ್ನು ಇಲ್ಲ, ಆಗಲ್ಲ. ಒಂದು ರಾತ್ರಿ ನೀವು ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ಹೋಗುವಾಗ ನೆಕ್ಸ್ಟ್ 30 ದಿನ ಇರ್ಬೇಕು ಈ ಫೈರ್ ಈ ಪಟ್ಟಣದಲ್ಲಿ. ಪಕ್ಕದಲ್ಲಿ ಇರೋರು ನೋಡಿಲ್ರಿ, ಫೈರ್ ಹಾಕಕ್ ಬಂದಿದ್ದೀರಾ, ನೀರ್ ಹಾಕಕ್ ಬಂದಿದ್ದೀರಾ? ಮಲಗಿದ್ರೆ ನೀರ್ ಹಾಕ್ಬಿಡ್ತೀರಿ. ಮುಂದಿನ 30 ದಿನಕ್ಕೆ ಫೈರ್ಗಾಗಿ ಬಂದಿದ್ದೀರಿ ಇವತ್ತು ರಾತ್ರಿ. ಮುಂದಿನ 30 ದಿನ ಈ ಪ್ರಾರ್ಥನೆ ಶಕ್ತಿ ಏನಾಗ್ಬೇಕು ಇಲ್ಲಿ? ಆಮೇಲೆ ಮೂವ್ ಆಗ್ತಾ ಇರಬೇಕು. ಒಂದು ರಾತ್ರಿ ಸಹ ಶತ್ರುವಿನ ಒಂದು ಕಾರ್ಯವು ನಡಿಬಾರ್ದು. ಒಂದು ರಾತ್ರಿ ಸಹ ಶತ್ರುವಿನ ಒಂದು ತಂತ್ರಗಳು ಇನ್ನು ನಡಿಬಾರ್ದು. ಪೌಲ ಏನ್ ಮಾಡ್ತಾ ಇದ್ದಾನೆ? ಕಮಾನ್ ಹೇಳ್ರಿ, ಆ ರಾತ್ರಿ ಎಲ್ಲ ಪ್ರಾರ್ಥಿಸ್ತಾ. ಕಮಾನ್ ಹೇಳ್ರಿ, ಆ ರಾತ್ರಿ ಎಲ್ಲ ಪ್ರಾರ್ಥಿಸ್ತಾ. ನನಗೂ ಒಂದು ಆಸೆ ಇದೆ ರೀ, ವರ್ಷಕ್ಕೆ ಒಂದು ಆವರ್ತಿ ಆದರೂ ಈ ರೀತಿಯಲ್ಲಿ ರಾತ್ರಿಯಿಂದ ಬೆಳಗಿನವರೆಗೂ ಪ್ರಾರ್ಥಿಸ್ಬೇಕು. ಈ ಅರ್ಧ ಮಾಡಿ ಹೋಗಿ ಮಲಗುದಲ್ಲ, ರಾತ್ರಿ ಇಡೀ ಪ್ರಾರ್ಥಿಸ್ಬೇಕು.
ಆಮೇಲೆ ನಾನು ನಿಮ್ಮನ್ನು ಉತ್ಸಾಹ ಮಾಡ್ತೇನೆ, ನಿಮ್ಮ ಮನೆಗಳಲ್ಲಿ ಯಾವಾಗಾದರೂ ಟ್ರೈ ಮಾಡಿ ನೋಡ್ರಿ, ಕೆಲವು ವಿಷಯಗಳ ಮೇಲೆ ಹೇಗೆ ದೇವರ ಕರ ಚಲಿಸ್ತದೆ ಅಂತ ನೀವು ನೋಡ್ತೀರಿ. ರಾತ್ರಿ ಇಡೀ ಪೌಲ ಏನು ಮಾಡಲಿಲ್ಲ, ಮಲಗಲಿಲ್ಲ. ನಾನು ಹೇಳ ನಮ್ಮ ಥರ ಅಲ್ಲ ಪೌಲ. ನಮ್ಗೆ ಹೆಂಗೆ ಗೊತ್ತಾ, ನಿದ್ರೆ ಬರಲಿಲ್ಲ ಅಂದರೆ ಈಚೆ ತಿರುಗಿ ಮಲಗ್ತೇವೆ, ಇನ್ನು ಸ್ವಲ್ಪ ಹೊತ್ತು ನೋಡ್ತೇವೆ, ಈಚೆ ತಿರುಗಿ ಮಲಗಿದಾಗ್ಲೂ ನಿದ್ದೆ ಬರಲಿಲ್ಲ ಅಂದರೆ ಆಚೆ ತಿರುಗಿ ಮಲಗ್ತೇವೆ ನಾವು. ಹಾಗೆ ನಾವು ಅಲ್ಲ, ಎದ್ದೇಳಲ್ಲ, ಬೆಳಿಗ್ಗೆ ಎದ್ದೇಳ್ತೇವೆ, ರಾತ್ರಿ ಇಡೀ ಒಂದು ಸ್ವಲ್ಪನೂ ನಿದ್ದೆ ಮಾಡಿಲ್ಲ. ಹೋಗ್ಲಿ ಕೂತು ಪ್ರಾರ್ಥನೆ ಮಾಡಿದ್ರಾ? ಇಲ್ಲಪ್ಪ, ಇಲ್ಲ 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 ಇಲ್ಲ. ರಾತ್ರಿ ಇಡೀ ಬೇಕಾದರೂ ಹೀಗೆ ಬೆಡ್ಡನ್ವರೆಗೂ ಅಡಿಮೇಲೆ ಮಾಡ್ತೇನೆ. ಪೌಲ ಏನು ಮಾಡ್ದ? ರಾತ್ರಿ ಇಡೀ ನಾನು ಹೇಳ್ತಾ ಇರೋವಂಥದ್ದು ಪ್ರಾರ್ಥನೆಯಲ್ಲಿ ಯಾವಾಗ ಒಂದು ರಾತ್ರಿ ಪೌಲ ಎದ್ನೋ, ಮರುದಿನ ಅದ್ಭುತಗಳು ನಡೀತಾ ಇದೆ ರೀ. ಅಯ್ಯೋ, ಅದನ್ನು ತೋರಿಸ್ಲಿಕ್ಕೆ ನಾನು ಹೋಗ್ತಾ ಇರೋದು. ಒಂದು ರಾತ್ರಿ ಪೌಲ ಎದ್ದದಕ್ಕಾಗಿ ಒಂದು ಪಟ್ಟಣದ ಬಾಗಿಲು ಓಪನ್ ಆಯ್ತು. ಆಮೇಲೆ ಒಂದು ರಾತ್ರಿ ಒಂದು ಸ್ಥಳದಲ್ಲಿ ಕೂತು ಪ್ರಾರ್ಥನೆ ಮಾಡಿದರೆ ಒಂದು ಪಟ್ಟಣಕ್ಕೆ ಪಟ್ಟಣ ದೇವರು ಓಪನ್ ಮಾಡ್ತಾರೆ. ಅರ್ಥ ಆಗ್ತಾ ಇದೆ. ಗಾಡ್ ವಿಲ್ ಓಪನ್ ಅ ಹೋಲ್ ಸಿಟಿ ಇಟ್ ಸೆಲ್ಫ್. ಒಂದು ದ್ವೀಪವನ್ನೇ ದೇವರು ಓಪನ್ ಮಾಡಿಕೊಡ್ತಾ ಇದ್ದಾರೆ ಒಂದು ರಾತ್ರಿಯ ಪ್ರಾರ್ಥನೆ. ಅರ್ಥ ಆಗ್ತಾ ಇದೆಯಾ? ಯಾವ ದ್ವೀಪ? ಮಲಿಚಾ ದ್ವೀಪ. ನೆಕ್ಸ್ಟ್ ಡೇ ಇವ್ರು ಹೋಗಿ ಕಾಲಿಡ್ತಾ ಇರೋದು ಎಲ್ಲಿಗೆ? ಮಲಿಚಾ ದ್ವೀಪಕ್ಕೆ. ಯಾಕೆ? ಒಂದು ರಾತ್ರಿ ಪ್ರಾರ್ಥನೆ ಮಾಡಿದ ಕಾರಣ ಒಂದು ಪಟ್ಟಣ ಓಪನ್ ಆಯಿತು. ಇವತ್ತು ರಾತ್ರಿ ಕಮಾನ್, ಇಲ್ಲಿರುವಂಥ ಒಬ್ಬೊಬ್ಬರು ನಾವು ಇಡೀ ಪ್ರಾರ್ಥನೆ ಮಾಡಲಿಕ್ಕೆ ಉತ್ಸಾಹದೊಡನೆ ಪ್ರಾರ್ಥನೆ ಮಾಡಲಿಕ್ಕೆ ನಾವು ಪ್ರಾರಂಭಿಸುವುದಾದರೆ ಪರ್ಕಳ ಮಣಿಪಾಲ ಮಾತ್ರ ಅಲ್ಲ, ಇಷ್ಟು ಜನರು ಲೆಕ್ಕ ಹಾಕ್ಕೊಂಡು ಹೋಗ್ರಿ, ಇಷ್ಟು ದೇಶಗಳು ನಮಗೋಸ್ಕರ ತೆರೆಯಲ್ಪಡ್ತದೆ. ಇವತ್ತು ರಾತ್ರಿ ಇಲ್ಲಿಂದ ಹೋಗುವಾಗ ಹಿಂಗೆ ಹೋಗ್ಬೇಕು, ಇಲ್ಲಿಂದ ಹೋಗುವಾಗ ನಿದ್ರೆ ಮಾಡಿ ಹೋಗ್ಬೇಡ್ರಿ ಯಾರು. ದಾರಿ ಮಧ್ಯದಲ್ಲಿ ಯಾರು ನಿದ್ದೆ ಮಾಡಕ್ಕೆ ಹೋಗ್ಬೇಡಿ. ಇಲ್ಲಿಂದ ಹೋಗುವಾಗ ನಮಗೆ ಗೊತ್ತಾಗಬೇಕು, ನಾನು ಈ ರಾತ್ರಿ ಪ್ರಾರ್ಥನೆ ಮಾಡಿದ್ದು ಕೆಲವು ಪಟ್ಟಣ ನನಗೋಸ್ಕರ ಓಪನ್ ಆಗಿದೆ. ಒಂದು ರಾತ್ರಿಯ ಪ್ರಾರ್ಥನೆ ಒಂದು ಪಟ್ಟಣ ಓಪನ್ ಆಯ್ತು. ಒಂದು ರಾತ್ರಿಯ ಪ್ರಾರ್ಥನೆ ಒಂದು ಪಟ್ಟಣಕ್ಕೆ ಪಟ್ಟಣವೇ ಓಪನ್ ಆಯ್ತು. ಯಾರಿಗೆ? ಪೌಲನ ಮುಂದೆ. ಇದರ ಮಧ್ಯದಲ್ಲಿ ಇವರನ್ನ ಕರ್ಕೊಂಡು ಹೋಗ್ತಾ ಇದ್ದಂತಹ ಈ ಆಫೀಸರ್ಸ್ ಏನು ಹೇಳ್ತಾ ಇದ್ದಾರೆ ಗೊತ್ತಾ? ನಮ್ಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳ್ತಾನೆ. ಈ ಆಫೀಸರ್ಸ್ ಹೇಳ್ತಾ ಇದ್ದಾರೆ, ಹೇಗೂ ಈ ಹಡಗು ಮುಂದೆ ಹೋಗುವಂಥದ್ದು ಕಾಣ್ತಾ ಇಲ್ಲ, ಇವರು ಇಲ್ಲಿಂದ ಪಾರಾಗಿ ಹೋಗುವುದಕ್ಕಿಂತ ಮುಂಚಿತವಾಗಿ ಇವರನ್ನೆಲ್ಲ ಏನು ಮಾಡೋಣ, ಕೊಂದು ಹಾಕೋಣ. ನೋಡ್ರಿ, ವಾಗ್ದಾನ ಉಳ್ಳವನನ್ನ ಹೇಗೆ ಕೊಂದು ಹಾಕ್ಲಿಕ್ಕೆ ಶತ್ರು ಕೆಲವ್ರು ನೆಬ್ಬಿಸ್ತಾನೆ. ಅರ್ಥ ಆಗ್ತಾ ಇದೆಯಾ? ವಾಗ್ದಾನ ಉಳ್ಳವನನ್ನ ಬಿಡುವುದಿಲ್ಲ, ಶತ್ರು ಬಿಡುವುದಿಲ್ಲ. ಟೈಮ್ ನೋಡ್ತಾ ನಿಂತಿರ್ತಾನೆ. ವಾಗ್ದಾನ ಉಳ್ಳವನನ್ನ ಕೊಲ್ಲಬೇಕು ನಾನು, ವಾಗ್ದಾನ ಉಳ್ಳವನನ್ನ. ನೀವು ಹೇಳ್ತಿರಲ್ಲ ಎಷ್ಟು ವಾಗ್ದಾನ ಇತ್ತು, ಆದ್ರೂ ಯಾಕೆ ಸತ್ರು? ಅರ್ಥ ಆಯ್ತಾ ಯಾಕೆ ಅಂತ? ವಾಗ್ದಾನ ಉಳ್ಳವನನ್ನ ಕೊಲ್ಲಿಕ್ಕಾಗಿ ಶತ್ರು ಅಲ್ಲಿ ನಿಮಿಷದಲ್ಲಿ ಕಾಯ್ತಾ ಇರ್ತಾನೆ. ಇಲ್ಲಿ ಬೈಬಲ್ ಹೇಳ್ತಾ ಇದೆ, ಈ ರಾತ್ರಿ ಇವನು ಪ್ರಾರ್ಥನೆ ಮಾಡಿದಾಗ ಒಂದು ಪಟ್ಟಣ ಇವರ ಮುಂದೆ ತೆರೆಯಲ್ಪಡ್ತು. ಅರ್ಥ ಮಾಡ್ಕೊಳ್ರಿ, ಒಂದು ರಾತ್ರಿ ಪ್ರಾರ್ಥನೆ ಮಾಡಿದ್ರೆ ಸಾಕು, ಕೆಲವು ಪಟ್ಟಣಗಳು ತೆರೆಯಲ್ಪಡ್ತದೆ. ಒಂದು ರಾತ್ರಿ ಒಂದು ಏರಿಯಾದಲ್ಲಿ ಕೂತು ಪ್ರಾರ್ಥನೆ ಮಾಡಿದ್ರೆ ಸಾಕು, ಆ ಏರಿಯಾ ತೆರೆಯಲ್ಪಡ್ತದೆ. ನಾನು ಹೇಳ್ತೇನೆ, ಈ ಅಲ್ಲಿಯ ಇಲ್ಲಿವರೆಗೂ ಇದ್ದ ಮೂವ್ ಅಲ್ಲ, ಇನ್ನು ನಾಳೆ ಬೆಳಿಗ್ಗೆಯಿಂದ ಇಲ್ಲಿ. ನಂಬ್ತೀರಾ? ಇಲ್ಲಿವರೆಗೂ ಇದ್ದ ಚಲನೆ ಅಲ್ಲ, ಇನ್ನು ನಾಳೆ ಬೆಳಿಗ್ಗೆಯಿಂದ ಮಣಿಪಾಲದಲ್ಲಿ ದೇವರ ಕರ ಶಕ್ತವಾಗಿ ಇಲ್ಲಿ ಚಲಿಸ್ತದೆ. ಒಂದು ರಾತ್ರಿ ಇಡೀ ಪ್ರಾರ್ಥನೆ ಮಾಡಿದಾಗ ಒಂದು ಪಟ್ಟಣವೇ ತೆರೆಯಲ್ಪಡ್ತು ಪೌಲನ ಮುಂದೆ. ಅಂದರೆ ಅರ್ಥ ಮಾಡ್ಕೊಳ್ರಿ, ಆ ರಾತ್ರಿಯ ಪ್ರಾರ್ಥನೆಗೆ ಎಷ್ಟು ಶಕ್ತಿ ಇದೆ. ನಾವು ಓದಿಂತ ವಾಕ್ಯಲ್ಲಿ ಈ ರೀತಿಯಾಗಿ ಹೇಳ್ತಾ ಇದೆ, ಯಾರೋ ಒಬ್ಬ ವ್ಯಕ್ತಿ ಕರ್ಕೊಂಡೋಗಿ ಪೌಲನ ಜೊತೆ ಇರುವಂಥ ಕೆಲವರನ್ನ 3 ದಿವಸಗಳ ಕಾಲ ಒಳ್ಳೆ ಉಪಚಾರ ಮಾಡಿ ಕಳಿಸ್ತಾ ಇದ್ದಾರೆ. ರಿಲೇಷನ್ ಅಲ್ಲ, ಕುಟುಂಬಸ್ಥರಲ್ಲ, ಮನೆಯವರಲ್ಲ, ಯಾರೋ. ನಂಬ್ತೀರಾ? ಯಾರಾದರೂ ರಾತ್ರಿ ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭಿಸಿದ್ರೆ ಯಾರೆಲ್ಲ ಬಂದು ಸಹಾಯ ಮಾಡ್ತಾರೆ. ಅಯ್ಯೋ, ಅರ್ಥ ಆಗ್ತಾ ಇದೆಯಾ?
ಯಾರೆಲ್ಲ ಎಲ್ಲಿಂದೆಲ್ಲ ಹೇಗೆಲ್ಲ ಸಹಾಯ ಬರ್ತಾ ಇದೆ ಪೌಲನಿಗೀಗ. ಓಕೆ, ರಾತ್ರಿ ಇಡೀ ಪ್ರಾರ್ಥನೆ ಮಾಡಿ ಪೌಲ ಎಲ್ಲಿಗೆ ತಲುಪಿದ? ಮಲಿಟಕ್ಕೆ ತಲುಪಿದ. ಮಲಿಟಕ್ಕೆ ತಲುಪಿದ ನಂತರವಾಗಿ ಈ ವಾಗ್ದಾನ ಉಳ್ಳವನಿಗೇನೆ ಹೋರಾಟ ಜಾಸ್ತಿ. ಕಮಾನ್ ಹೇಳಿ, ತಿರ್ಗೊಂದು ಆವರ್ತಿ ಹೇಳಿ, ತೊಂದರೆ ಇಲ್ಲ, ನಿದ್ರೆ ಹೋಗ್ತದೆ ಹೇಳಿ. ವಾಗ್ದಾನ ಉಳ್ಳವನಿಗೇನೆ ಹೋರಾಟ ಜಾಸ್ತಿ. ಈ ವಾಗ್ದಾನ ನೋಡ್ರಿ, ನನಗೊತ್ತಿಲ್ಲ, ಎಲ್ಲರೂ ಇವರ ಕೈಗಳಲ್ಲಿ ಇವರು ಈ ಸ್ಟಿಕ್ಸ್, ಕನ್ನಡದಲ್ಲಿ ಹೇಗೆ ಕೋಲ್ಗಳ, ಅವ್ರೇನು ಆರಿಸ್ಕೊಂಡು ಹೋದ್ರು? ಕಟ್ಟಿಗೆಗಳಲ್ಲ, ಕಟ್ಟಿಗೆಗಳನ್ನು ಪೌಲ ಏನು ಮಾಡ್ತಾ ಇದ್ದಾನೆ, ಇವನು ಒಂದು ಕೆಲವು ಕಟ್ಟಿಗೆಗಳನ್ನೆಲ್ಲ ಆರಿಸ್ಕೊಂಡು ಅಲ್ಲಿ ಬೆಂಕಿ ಹಾಕ್ತಾ ಕೂತಿದ್ದಾರೆ. ಈ ಬೆಂಕಿ ಹಾಕ್ತಾ ಕೂತಿರುವುದನ್ನು ನೋಡಿ ಪೌಲ ಸುಮ್ಮನೆ ಹೋಗಿ ಅವರ ಬೆಂಕಿಯಲ್ಲಿ ಇವನು ಕೂತ್ಕೊಳ್ಳಿಕ್ಕೆ ಇಷ್ಟ ಇಲ್ಲ ಅವನಿಗೆ. ಇವನೇನು ಮಾಡ್ತಾ ಇದ್ದಾನೆ? ಆಚೀಚೆ. ಅರ್ಥ ಆಯ್ತಾ ಪೌಲನ ಎಂಥ ಸ್ವಭಾವದನ್ನು? ಅರ್ಥ ಆಯ್ತಾ? ಇವನಿಗೆ ಫ್ರೀಯಾಗಿ ಏನು ಬೇಡ, ಇವನು ಶ್ರಮಪಟ್ಟು ಇವನು ಕಾರ್ಯ ಮಾಡಿ ಕೆಲಸ ಮಾಡಿ ಎಲ್ಲವನ್ನು ಗಳಿಸುವನು ಇವನು. ಪೌಲ ಇವರು ಹಾಕಿದ ಬೆಂಕಿಗೆ ನನ್ನದು 4 ಕಟ್ಟಿಗೆ ಇರಲಿ ಅಂತೇಳಿ ಆ ಕಟ್ಟಿಗೆಗಳನ್ನು ಆರಿಸ್ಕೊಂಡು ಹೋಗಿ ಈ ಕಟ್ಟಿಗೆಯನ್ನು ಅವರು ಹಾಕಿದ ಆ ಬೆಂಕಿಯ ಮೇಲೆ ಹಾಕಿದಾಗ ತಕ್ಷಣವಾಗಿ ಏನಾಯ್ತು? ಕಮಾನ್ ಹೇಳ್ರಿ, ಏನಾಯ್ತು? ಮಲಿತ ದೀಪದಲ್ಲಿ ಏನಾಯ್ತು? ವಿಷವುಳ್ಳಂತಹ ಒಂದು ವಿಷ ಜಂತು, ಸರ್ಪ, ಹಾವು ಪೌಲನ ಕೈಗೆ ಕಚ್ಕೊಂಡ್ಬಿಡ್ತು. ಅರ್ಥ ಮಾಡ್ಕೊಳ್ರಿ, ವಾಗ್ದಾನ ಉಳ್ಳವನಿಗೆ ಹೋರಾಟ ಜಾಸ್ತಿ. ನಮ್ಗೆ ಹೇಗೆ ಗೊತ್ತಾ? ವಾಗ್ದಾನ ಇದೆಯಾ ನಮ್ಗೆ? ನಮ್ಮೇಲೆ ವಾಗ್ದಾನ ಇದೆಯಾ? ನಮ್ಗೆ ಹೇಗೆ ನಡಿಬೇಕು? ನಮ್ಗೆ VIP ಪಾಸಲ್ಲಿ ಹೋಗ್ತೇವಲ್ಲ, ಆಗಿರ್ಬೇಕು ನಮ್ಗೆ ಪ್ರಯಾಣ. ಅರ್ಥ ಮಾಡ್ಕೊಳ್ರಿ, ವಾಗ್ದಾನ ಉಳ್ಳವನಿಗೆ ಅವನ ರೂಟ್, ಅವನು ಹೋಗುವ ರೋಡ್, ಅವನು ಹೋಗುವ ಎಲ್ಲ ಕಾರ್ಯಗಳು ಕಷ್ಟಕರವೇ ಹೌದು. ಈ ಪೌಲ ಮಲಿತಕ್ಕೆ ತಲುಪಿದ್ದೆ ಒಂದು ಅಳಗಿಯ ಒಂದು ಚೂರಿನಿಂದ. ಈ ಪೀಸನ್ನು ಹಿಡ್ಕೊಂಡು ಹೇಗೋ ಮಲಿತಕ್ಕೆ ತಲುಪಿದಾನೆ. ಮಲಿತದಲ್ಲಿ ಇಲ್ಲಿ ಬಂದಾಗ ಒಂದು ವಿಷಜಂತು ಇವನ ಕೈಗೆ ಹಿಡಿದು ಬಿಡ್ತು. ಆಮೇಲೆ ಈ ವಿಷಜಂತು ಏನು ಮಾಡ್ತು? ಇವನ ಕೈಯನ್ನು ಹಿಡಿದು ಬಿಡ್ತು. ಕಮಾನ್, ಕೈ ಕೊಟ್ಟು ಹೇಳ್ರಿ, ಈ ಕೈಗಳು ಉಪಯೋಗವಾಗ್ಲಿಕ್ಕಿರುವ ಕೈಗಳು. ಅದಕ್ಕಾಗಿಯೇ, ಕಮಾನ್ ಹೇಳ್ರಿ, ಅದಕ್ಕಾಗಿಯೇ ಈ ಕೈಗಳನ್ನು ಶತ್ರು ಬಂಧಿಸುವುದು. ಅರ್ಥ ಆಗ್ತಾ ಇದೆಯಾ? ಯಾವ ಕೈ ಉಪಯೋಗವಾಗಬೇಕೋ ಆ ಕೈಯನ್ನೇ ಶತ್ರು ಬಂಧಿಸೋದು. ನೀವಿನ್ನ ಕೇಳ್ಬೇಡಿ, ಯಾಕೆ ಈ ಕೈಗಳನ್ನೆಲ್ಲ ಬಂಧಿಸಲ್ಪಟ್ಟಿದೆ? ಬರಬೇಕಾದ ಹಣ ಬರುವುದಿಲ್ಲ, ಬಂದ ಹಣ ಹಂಗೇ ಹೋಗ್ತದೆ. ಶತ್ರು ಕೆಲವೊಂದನ್ನು ಏನು ಮಾಡ್ತಾನೆ? ಬಂಧಿಸಾಕ್ಬಿಡ್ತಾನೆ. ಯಾಕೆ ಗೊತ್ತಾ? ಇದು ಉಪಯೋಗವಾಗಬೇಕಾದ ಕೈ. ಇದು ಉಪಯೋಗವಾಗಬೇಕಾದ ಕೈ. ಇದು ಉಪಯೋಗವಾಗಬೇಕಾದ ಕೈ. ಬೇರೆ ಯಾರ ಕೈ ಬೇಡ ಶತ್ರುವಿಗೆ. ಯಾರ ಕೈ ಬೇಕು? ವಾಗ್ದಾನ ಉಳ್ಳವನ ಕೈಯೇ ಬೇಕು. ವಾಗ್ದಾನ ಉಳ್ಳವನ ಕೈ, ವಾಗ್ದಾನ ಉಳ್ಳವನ ಕೆಲಸ, ವಾಗ್ದಾನ ಉಳ್ಳವನ ಬಿಸ್ನೆಸ್, ವಾಗ್ದಾನ ಉಳ್ಳವನದೇ ಎಲ್ಲ ಬೇಕು ಇವನಿಗೆ. ಈ ಮಲಿತದಲ್ಲಿ ವಾಗ್ದಾನ ಉಳ್ಳಂತಹ ಈ ಪೌಲನು ಕಾಲಿಟ್ಟಾಗ ಏನೆಲ್ಲ ನಡೀತು. ನಾನು ಆ ಕಡೆಗೆ ಹೋಗುವುದಿಲ್ಲ ರೀ, ನಿಮಗೆಲ್ಲ ಗೊತ್ತಿರೋ ಕಾರಣ ನಾನು ಮುಂದೆ ಹೋಗ್ತೇನೆ. ಈ ಮಲಿತದಲ್ಲಿ ಯಾವ ವಿಷಯದಲ್ಲಿ ಶತ್ರು ಇವನಿಗೆ ವಿರುದ್ಧವಾಗಿ ಮಲಿತದಲ್ಲಿ ಹೋರಾಟ ಪ್ರಾರಂಭಿಸಿದನೋ ಅದೇ ವಿಷಯಗಳಲ್ಲಿ ದೇವರು ಪೌಲನ ಸಂಗಡ ಜಯ ಕೊಡಲಿಕ್ಕಾಗಿ ನಿಂತರು. ನಾವು ಓದಿದ ವಾಕ್ಯ ಹೇಳ್ತದೆ, ನೆನ್ನೆ ಇಲ್ಲದೆ ಹೋದರೆ ಕಳೆದ ದಿವಸ ಇಲ್ಲ ಕಳೆದ ನಿಮಿಷಗಳಲ್ಲಿ ಪೌಲನ ಕೈಗೆ ಏನಾಯಿತು? ಒಂದು ಹಾವು ಬಂದು ಕಚ್ಕೊಂಡ್ಬಿಡ್ತು. ನಾಳೆ ಇದೇ ಕೈ ಏನಾಗ್ಲಿಕ್ಕಿದೆ? ಕಮಾನ್ ಹೇಳ್ರಿ, ನಾಳೆ ಇದೇ ಕೈ ಏನು ಮಾಡ್ಲಿಕ್ಕಿದೆ? ಕೆಲವ್ರನ್ನ ಸ್ವಸ್ಥತೆ ಮಾಡಲಿಕ್ಕಿದೆ. ನಾಳೆ ಇದೇ ಕೈ ಏನು ಮಾಡಲಿಕ್ಕಿದೆ? ಅನೇಕರಿಗೆ ಬಿಡುಗಡೆ ಕೊಡಲಿಕ್ಕಿದೆ. ನಾಳೆ ಇದೇ ಕೈ ಏನು ಮಾಡಲಿಕ್ಕಿರುವಂಥದ್ದು? ಅನೇಕರು ಬಿಡಿಸಲ್ಪಡಬೇಕಾದ ಕೈದು. ಶತ್ರು ಗೊತ್ತು. ವಾಗ್ದಾನ ಉಳ್ಳವನ ಕೈಯೇ ಏನು ಮಾಡಬೇಕು? ಕಚ್ಚಬೇಕು. ನೀವು ಹೇಳ್ತೀರಲ್ಲ, ಯಾರಿಗಿಲ್ಲದ ಕಷ್ಟ ಯಾಕೆ ನನಗೇನೆ? ಯಾರಿಗಿಲ್ಲದ ಹೋರಾಟ ಯಾಕೆ?
ಅರ್ಥ ಆಯ್ತಾ? ಅರ್ಥ ಆಯ್ತಾ? ಯಾಕೆ ವಾಗ್ದಾನ ಇರೋದು ನಮ್ಮ ಮೇಲೆ ಅಲ್ವಾ? ವಾಗ್ದಾನ ಉಳ್ಳವನಿಗೆ ವಿರುದ್ಧವಾಗಿ ಅಲ್ವಾ ಎಲ್ಲ ಕಾರ್ಯ ನಡೆಯೋದು? ಪೌಲನ ಜೀವಿತದಲ್ಲಿ ಅವನಿಗೆ ಅರ್ಥ ಆಯ್ತು, ಶತ್ರು ಯಾವ ವಿಷಯದ ಮೇಲೆ ದೃಷ್ಟಿ ಇಟ್ಟಿದ್ದಾನೋ ಆ ವಿಷಯದಲ್ಲಿ ನಾನು ಜಯಿಸಬೇಕು. ಆ ವಿಷಯದಲ್ಲಿ ನಾನು ಜಯಿಸಿದರೆ ನನ್ನ ಕೈಗಳನ್ನು ದೇವರು ಉಪಯೋಗಿಸ್ತಾರೆ. ಅವನೇನು ಮಾಡ್ದ? ಆ ಹಾವು ಇವನ ಕೈ ಹಿಡಿದು ಜೋತಾಡ್ತಾ ಇರುವಾಗ ಆ ದ್ವೀಪದವ್ರು ನೋಡಿ ಅನೇಕ ಕಾರ್ಯ ಮಾತನಾಡಿದ್ರು. ಪೌಲ ಏನು ಮಾಡ್ದ? ಇದ್ಯಾವುದನ್ನು ಗಮನಿಸದೆ ಪೌಲನ ಹಾಗೆ ಕೈಯನ್ನು ಜಾಡಿಸಿಬಿಟ್ಟ. ಕೆಲವೊಮ್ಮೆ ನಮ್ಮ ಜೀವಿತದಲ್ಲಿ ಹೀಗೆ ಕೆಲವು ರೋಗಗಳು ನಮ್ಮನ್ನು ಹಿಡಿದು ನಿಲ್ಲಿಸ್ಬಿಟ್ಟಿದೆ. ನಿನಗೆ ರೋಗ ಇದೆ, ನೀನು ಅದು ಮಾಡಬೇಡ. ನಿನಗೆ ರೋಗ ಇದೆ, ನೀನು ಇದು ಮಾಡಬೇಡ. ನಿನಗೆ ರೋಗ ಇದೆ, ಫಾಸ್ಟಿಂಗ್ ಮಾಡಬೇಡ. ನಿನಗೆ ರೋಗ ಇದೆ. ಯಾಕೆ? ಶತ್ರುವಿಗೆ ಗೊತ್ತು, ನೀವು ಉಪವಾಸ ಮಾಡಿದರೆ ಏನಾಗ್ತದೆ, ಕೆಲವು ಕಾರ್ಯಗಳು ನಡೀತದೆ. ಅದಕ್ಕಾಗಿ ಎಲ್ಲರನ್ನ ಬಿಟ್ಟು ಎಲ್ಲ ಬಂದು ಹುಡ್ಕೊಂಡು ಬರೋದು ನಮಗೇನೆ. ಪೌಲನಿಗೆ ಗೊತ್ತಾಯ್ತು, ಶತ್ರು ಯಾವ ವಿಷಯವನ್ನ ನನಗೆ ವಿರುದ್ಧವಾಗಿ ಅವನು ಪ್ಲಾನ್ ಮಾಡಿದ್ದಾನೋ ಆ ವಿಷಯದಲ್ಲಿ ನಾನು ಜಯಿಸ್ಬೇಕು. ಪೌಲ ಏನು ಮಾಡ್ದ? ಜಾಡಿಸಿ ಹಾಕ್ದ. ಇವತ್ತು ರಾತ್ರಿ ನಾನು ಹೇಳ್ತೇನೆ ರೀ, ಈ ಪ್ರಾರ್ಥನೆ ಮುಗಿಯೋದ್ರ ಒಳಗಾಗಿ ನಿಮ್ಮ ಅಲ್ಲೇ ಕುಟುಂಬ, ನಿಮ್ಮ ಶರೀರದಲ್ಲಿ ನಿಮ್ಮನ್ನು ಎಲ್ಲೆಲ್ಲಿ ಶತ್ರು ಬಂಧಿಸಿ ಹಾಕಿದಾನೋ ಅಲ್ಲಿಂದ ಜಾಡಿಸಿ ಹೊರಬರ್ಬೇಕು. ನೀವು ಯು ಹ್ಯಾವ್ ಟು ಕಮ್ ಔಟ್ ಆಫ್ ದಟ್. ಇವತ್ತು ರಾತ್ರಿ ನೀವು ಆ ವಿಷಯಗಳಿಂದ ಹೊರ ಬರಬೇಕು. ನಿಮ್ಮ ಜೀವಿತದಲ್ಲಿ ಬಿಡುಗಡೆಗಳು ನಡೀತದೆ, ನಿಮ್ಮ ಜೀವಿತದಲ್ಲಿ ಅದ್ಭುತಗಳು ನಡೀತದೆ. ಇಫ್ ಯು ಆರ್ ರೆಡಿ ಟು ಕಮ್ ಔಟ್, ಇಫ್ ಯು ಆರ್ ರೆಡಿ ಟು ಅಲ್ಲೇ ಕ್ಯಾಸ್ಟ್ ಇಟ್ ಆಫ್, ನೀವು ಕೆಲವೊಂದನ್ನು ಜಾಡಿಸ್ಲಿಕ್ಕೆ ತಯಾರಾದರೆ ನಾನು ಹೇಳ್ತೇನೆ ರೀ, ನಿಮಗೆ ಯಾವ ಹಾನಿಯೂ ಆಗದ ಹಾಗೆ ದೇವರು ಕೆಲವು ವಿಷಯಗಳನ್ನು ಹೀ ವಿಲ್ ಸಾರ್ಟ್ ಇಟ್ ಔಟ್. ಇವತ್ತು ರಾತ್ರಿ ಯಾರಾದ್ರೂ ಹೇಳ್ರಿ, ನನಗೋಸ್ಕರ ನನ್ನ ದೇವರು ಕೆಲವು ಕಾರ್ಯಗಳನ್ನು ದೇವರು ಪರಿಹಾರ ಕೊಡ್ತಾರೆ. ಆಮೇಲೆ ಪೌಲನು ಈ ರೀತಿಯಾಗಿ ಆ ದ್ವೀಪದ ಜನರೆಲ್ಲ ಕಾಯ್ತಾ ಇದ್ದಾರೆ. ಏನಕ್ಕೋಸ್ಕರ? ಸಾಯ್ಲಿ. ವಾಗ್ದಾನ ಉಳ್ಳೋನ್ ಸಾಯ್ತಾನ? ಸುಮ್ಮನೆ ನೋಡ್ಕೊಂಡು ನಿಂತ್ಕೋಬಾರ್ದು. ವಾಗ್ದಾನ ಉಳ್ಳೋನ್ ಸಾಯಲ್ಲ. ವಾಗ್ದಾನ ನೆರವೇರದ ಹೊರತಾಗಿ ನಮ್ಮನ್ನು ಯಾರನ್ನ ದೇವ್ರು ಬಿಟ್ಕೊಡಲ್ಲ ದೇವರು. ಆಮೇಲೆ ವಾಗ್ದಾನ ಉಳ್ಳವನ್ಗೆ ವಿಷ ಜಂತು ಅಲ್ಲ, ವಿಷ ಸರ್ಪ ಅಲ್ಲ, ಏನ್ ಕಚ್ಚಿದ್ರು ಸಾಯಲ್ಲ. ವಾಗ್ದಾನ ಉಳ್ಳವನು ಸಾಯ್ಲಿಲ್ಲ. ವಾಗ್ದಾನ ಉಳ್ಳವನು ಮರುದಿನ ಏನ್ ಮಾಡ್ತಾ ಇದ್ದಾನೆ? ಓದ್ರಿ, ನಾವು ಓದಿದಂತ 7-8 ವಾಕ್ಯ. ಆ ಸ್ಥಳದ ಸಮೀಪದಲ್ಲಿ ದ್ವೀಪದ ಮುಖ್ಯಸ್ಥನು. ಆಮೇಲೆ ನೋಡ್ರಿ, ಅರ್ಥ ಮಾಡ್ಕೊಳ್ರಿ, ದೇವರು ದ್ವೀಪದ ಮುಖ್ಯಸ್ಥನ ಮನೆಗೆ ಯಾರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ? ಅರ್ಥ ಮಾಡ್ಕೊಳ್ರಿ, ಒಂದು ಪಟ್ಟಣ ಓಪನ್ ಆಯ್ತಾ, ಪಟ್ಟಣದಲ್ಲಿರುವಂಥ ಕೆಲವು ಮುಖ್ಯಸ್ಥರನ್ನು ದೇವರು ಕೊಡ್ತಾರೆ. ಅಯ್ಯೋ, ನಿಮ್ಗೆ ಯಾರಿಗೂ ನಂಬಿಕೆ ಇಲ್ಲ ನಿದ್ರೆ ಬರ್ತಾ ಇದೆಯಾ? ನಂಬಿಕೆ ಇದೆ ಇವತ್ತು ರಾತ್ರಿ. ಈ ಪಟ್ಟಣದ ಕೆಲವು ಮುಖ್ಯಸ್ಥರು ಇದ್ರ ಒಳಗಡೆ ಬರಬೇಕು. ಈ ಪಟ್ಟಣದ ಮುಖ್ಯಸ್ಥರು ಎಲ್ಲಿಗೆ ಬರಬೇಕು? ಇಲ್ಲಿಗೆ ಬರಬೇಕು. ಬೈಬಲ್ ಹಾಗೆ ಹೇಳ್ತಾ ಇರೋದು. ಪೌಲನನ್ನು ದೇವರು ಎಲ್ಲಿಗೆ ನಡೆಸ್ತಾ ಇದ್ದಾರೆ? ಮುಖ್ಯಸ್ಥರ ಮನೆಗೆ. ಪಟ್ಟಣದ ಮುಖ್ಯಸ್ಥರು ಮುಟ್ಟಿದ್ರೆ, ಪಟ್ಟಣದ ಕೆಲವು ಮುಖ್ಯಸ್ಥರನ್ನು ಮುಟ್ಟಿದ್ರೆ ಇನ್ನೇನಾದರೂ ಪ್ರಾಬ್ಲಮ್ ಇದೆಯಾ? ಪಟ್ಟಣದ ಮುಖ್ಯಸ್ಥರೇ ನಮ್ಮೊಟ್ಟಿಗೆ ಸೇರ್ಕೊಂಡ್ಬಿಟ್ರೆ, ಪಟ್ಟಣದ ಮುಖ್ಯಸ್ಥರೇ ನಮ್ಮ ಜೊತೆಗೆ ಬಂದ್ಬಿಟ್ರೆ ಪ್ರಾಬ್ಲಮೇ ಇಲ್ಲ. ಇನ್ನು ನೋ ಪ್ರಾಬ್ಲಮ್ ಅಟ್ ಆಲ್. ಪೌಲ ಆಗಿದೆ ಅಷ್ಟೇನೆ. ಈಗ ಪಟ್ಟಣದ ಜನರೆಲ್ಲ ಮಾತಾಡ್ತಾ ಇದ್ದಾರೆ, ಈಗ ಸಾಯ್ತಾನ, ಆಗ ಸಾಯ್ತಾನ. ಇವನು ಹೋಗಿದ್ದು ಎಲ್ಲಿಗೆ? ಹೇಳ್ರಿ, ಪಟ್ಟಣದ ಮುಖ್ಯಸ್ಥನ ಮನೆಗೆ. ಇವನಿಗೆ ವೆಲ್ಕಮ್ ಬಂದಿದೆ. ಇವನನ್ನು ಸ್ವಾಗತಿಸ್ತಾ ಇದ್ದಾರೆ ಪಟ್ಟಣ ಮುಖ್ಯಸ್ಥರ ಮನೆಯವರು. 3 ದಿನಗಳ ಕಾಲ ಅಲ್ಲಿ ಉಳ್ಕೊಂಡ. ದೇವರು ಎಲ್ಲದೂ ಒಂದು ಪರ್ಪಸ್ಗಾಗೆ ಮಾಡೋದು. ಈ ಪಟ್ಟಣದ ಮುಖ್ಯಸ್ಥನ ಮನೆಯಲ್ಲಿ ಅವನ ತಂದೆ ಒಬ್ಬ ಇದ್ದಾನೆ. ಅವನ ತಂದೆ ಅಸ್ವಸ್ಥನಾಗಿ ಮಲಗಿದ್ದಾನೆ. ಸುಮಾರು ಸಮಯದಿಂದ ಅಸ್ವಸ್ಥನಾಗಿ ಮಲಗಿದ್ದಾನೆ.
ಜ್ವರದಿಂದಲೂ ರಕ್ತಭೇದಿಯಿಂದಲೂ. ಸಾಧಾರಣ ಜ್ವರ ಅಲ್ಲ ಇದು, ಅದೇ ಅರ್ಥ. ಇವಾಗಿನ ಕಾಲಗಳಲ್ಲಿ ನಮಗೆ ರಿಪೋರ್ಟ್ ಬೇಕು ಅಲ್ಲ. ನಿಮ್ಮ ಶರೀರದಲ್ಲಿ ಯಾವ ಸಮಸ್ಯೆ ಇದ್ರೂ ಡಾಕ್ಟರ್ ಫಸ್ಟ್ ಹೇಳೋದು ಒಂದಿಷ್ಟು ದೊಡ್ಡ ಲಿಸ್ಟ್ ಕೊಟ್ಬಿಟ್ಟು ಹೇಳ್ತಾರೆ, ಇದೆಲ್ಲ ರಿಪೋರ್ಟ್ ಮಾಡಿಸ್ಕೊಂಡು ಬನ್ನಿ. ನೀವು ಯಾರಾದರೂ ಈ ನ್ಯಾಚುರೋಪತಿ ಹಾಸ್ಪಿಟ್ಲಿಗೆ ಹೋಗಿದ್ದೀರಾ? ಆಯುರ್ವೇದಿಕ್ ಹಾಸ್ಪಿಟ್ಲಿಗೆ. ಅಲ್ಲಿ ಅವ್ರು ಯಾವ ರಿಪೋರ್ಟು ಕೇಳಲ್ಲ. ಅವ್ರು ಕೇಳೋದು ಯೂರಿನ್ ಕರೆಕ್ಟಾಗಿ ಹೋಗ್ತಾ ಇದೆಯಾ, ಮೋಷನ್ ಕರೆಕ್ಟಾಗಿ ಹೋಗ್ತಾ ಇದೆಯಾ, ಇಂಟೇಕ್ ಕರೆಕ್ಟ್ ಇದೆಯಾ, ಹಾಗೆ ಅಲ್ವಾ? ಅವ್ರಿಗೆ ಬೇರೆ ಯಾವುದು ಬೇಡ. ಅರ್ಥ ಆಯ್ತಾ ಈ ವಾಕ್ಯ? ಅರ್ಥ, ಇವನ ಶರೀರದಲ್ಲಿ ಏನೋ ಅಂಥ ದೊಡ್ಡ ರೋಗದಲ್ಲಿ ಇವತ್ತಿನ ಡಾಕ್ಟರ್ಸ್ಗಳಿಗೆ ಈ ಕೇಸ್ ಸ್ಟಡಿ ಕೊಟ್ಟಿದ್ರೆ 1-2 ವರ್ಷ ಕೇಸ್ ಸ್ಟಡಿ ಮಾಡಿಬಿಟ್ಟು ಹೇಳ್ತಾ ಇದ್ರು ಇದು ಕ್ಯಾನ್ಸರ್ ಅಂತ. ಯಾಕೆಂದ್ರೆ ಅವ್ರು ಕಲೀಲಿಕ್ಕೆ ಸಿಗೋದೆ ನಮ್ಮಂತವ್ರು. ಅವ್ರು ಬೇರೆ ಏನು ಕಲಿಯಲ್ಲ. ಕೆಲವ್ರು ಎಲ್ಲರೂ ಅಲ್ಲ. ಇವನ ಕೇಸ್ ಸ್ಟಡಿ ಮಾಡಿದಾಗ ಗೊತ್ತಾಯ್ತು, ಹೀ ಈಸ್ ಅಂಡರ್ ಸಮ್ ಸೀರಿಯಸ್ ಪ್ರಾಬ್ಲಮ್. ಪಟ್ಟಣದ ಮುಖ್ಯಸ್ಥನಿಗೆ ಗೊತ್ತು, ಇನ್ನು ನನ್ನ ತಂದೆ ಉಳಿಯುವುದಿಲ್ಲ. ಆ ಸಮಯದಲ್ಲಿ ಪೌಲ ಹೋಗಿ ಈ ಪಟ್ಟಣದ ಮುಖ್ಯಸ್ಥನ ಮನೆಯಲ್ಲಿ, ಈ ರಾತ್ರಿ ನಾನು ಇದೆಲ್ಲ ಸುಮ್ಮನೆ ಹೇಳ್ತಾ ಇದ್ದೇನೆ ಅಂತ ಕೇಳಿಸ್ಕೊಂಡು ಹೋಗಬೇಡಿ. ನಾವಿಲ್ಲಿ ಇವತ್ತು ರಾತ್ರಿ ಪ್ರಾರ್ಥನೆ ಮಾಡಿದ ಮೇಲೆ ನಮ್ಮನ್ನ ಕೆಲವು ಮನೆಗಳಿಗೆ ಕರೀತಾರೆ, ಹೋಗ್ಲಿಕ್ಕೆ ರೆಡಿ ಆಗ್ಬೇಕು. ಅದಕ್ಕೆ ಹೇಳ್ತಾ ಇರೋದು, ನಮ್ಮನ್ನು ಕೆಲವು ಮನೆಗಳಿಗೆ ಕರೀತಾರೆ. ಸಿಸ್ಟರ್, ಬ್ರದರ್, ಒಮ್ಮೆ ಬನ್ನಿ ಪ್ರೇಯರ್ ಮಾಡಿ ಹೋಗಿ ನಮ್ಮ ಮನೆಯಲ್ಲಿ. ಪಾಸ್ಟರ್ ಮಂಗಳೂರಲ್ಲಿದ್ದಾರೆ, ಕರಿತೇನೆ ಅಂತ ಅಲ್ಲ, ಧೈರ್ಯವಾಗಿ ಹೋಗ್ಬೇಕು. ಕಮಾನ್, ಐ ಪ್ರೇ. ಧೈರ್ಯವಾಗಿ ಹೋಗ್ಬೇಕು. ರಾತ್ರಿ ಪ್ರಾರ್ಥನೆಗೆ ಅಷ್ಟು ಶಕ್ತಿ ಇದೆ. ರಾತ್ರಿ ಪ್ರಾರ್ಥನೆಗೆ ಅಷ್ಟು ಶಕ್ತಿ ಇದೆ. ಆ ರಾತ್ರಿ ಒಂದು ಪ್ರಾರ್ಥನೆ ಮಾಡಿ ಮರುದಿನ ಅವನ ಜೀವಿತದಲ್ಲಿ ನೋಡುವಾಗ ಅಸಾಧಾರಣವಾದ ಕಾರ್ಯಗಳು ನಡೀತಾ ಇದೆ. ಪಟ್ಟಣದ ಮುಖ್ಯಸ್ಥನ ಮನೆ ಓಪನ್ ಆಯಿತು. ಪಟ್ಟಣದ ಮುಖ್ಯಸ್ಥನ ಮನೇಲಿ ಒಬ್ಬ ರೋಗಿ ಇದ್ದಾನೆ. ಈ ರೋಗಿಗಾಗಿ ಪ್ರಾರ್ಥಿಸುವ ಒಂದು ಆಪರ್ಚುನಿಟಿ ಸಿಕ್ತು. ಈ ರೋಗಿಗಾಗಿ ಪ್ರಾರ್ಥಿಸಿದಾಗ ಏನಾಯ್ತು? ಕಮೋನ್ ಹೇಳ್ರಿ, ಕಮೋನ್ ಹೇಳ್ರಿ. ಯಾವ ಕೈಗಳು ತಡೆಯಲ್ಪಟ್ಟಿದ್ಯೋ, ಯಾವ ಕೈಗಳು ಕಟ್ಟಲ್ಪಟ್ಟಿದ್ಯೋ, ಈ ಕೈಗಳು, ಕಮೋನ್ ನಿಮ್ಮ ಕೈಯನ್ನು ನೋಡಿ ಹೇಳ್ರಿ, ಈ ಕೈ ಮುಖಾಂತರ ಸ್ವಸ್ಥತೆಗಳು ನಡೀಲಿಕ್ಕಿದೆ. ಈ ಕೈ ಮುಖಾಂತರ ಸ್ವಸ್ಥತೆ ನಡೀಲಿಕ್ಕಿದೆ. ಅದಕ್ಕೆ ಶತ್ರು ಆ ಕೈನೇ ಬಂಧಿಸೋದು. ಶತ್ರು ಬೇರೆ ಕೈಗಳು ಬೇಡ. ಯಾವ ಕೈ ಅದ್ಭುತಕ್ಕಿರುವ ಕೈಯೋ ಅದನ್ನೇ ಏನ್ ಮಾಡ್ದ ಶತ್ರು? ಮುಂಚಿತ ದಿನದಲ್ಲಿ ಏನ್ ಮಾಡ್ದ? ಆ ಕೈಗೇನೆ ಕಚ್ಚುದು, ಆ ಕೈಗೇನೆ ಕಚ್ಚುದು. ಯಾಕೆ? ಇದು ಅನೇಕರಿಗೆ ಬಿಡಿಸಬೇಕಾದ ಕೈ ಇದು. ಇವತ್ತು ರಾತ್ರಿ ಸುಮ್ಮನೆ ಹೇಳಿ ಹೋಗ್ಬೇಡ್ರಿ, ಈ ಕೈಗಳ ಮುಖಾಂತರ ಏನು ನಡೀತದೆ. ಕಮಾನ್, ಇವತ್ತಿಂದ ರಾತ್ರಿಯಿಂದ ನೀವು ಹೇಳ್ಬೇಕು, ಈ ಕೈ ಮುಖಾಂತರ ಸ್ವಸ್ಥತೆ ನಡೀತದೆ. ಅಯ್ಯೋ ಹೇಳಿ, ನೋಡಿ ನಿಮ್ಮ ಕೈ ನೋಡಿ ಹೇಳಿ, ಈ ಕೈ ಮುಖಾಂತರ ಸ್ವಸ್ಥತೆ ನಡೀತದೆ. ಅನೇಕ ಕಡೆಗಳಿಗೆ ಈ ಕೈ ಹೋಗ್ತದೆ. ಈ ಕೈ ಮುಖಾಂತರ ಸ್ವಸ್ಥತೆಗಳು ನಡೀತದೆ. ಕಮಾನ್ ಹೇಳ್ರಿ, ಈ ಕೈ ಮುಖಾಂತರ ಸ್ವಸ್ಥತೆಗಳು ನಡೀತದೆ. ಪೌಲನ್ಗೆ ಅದೇ ನಡೆದದ್ದು. ನೆಕ್ಸ್ಟ್ ದಿನ ಏನ್ ನಡೀತಾ ಇದೆ? ಒಬ್ಬ ಸೌಖ್ಯ ನಡೆದದ್ರಿ. ಒಂದೇ ಸೌಖ್ಯ ನಡೆದದೆಷ್ಟು? ಸೌಖ್ಯ ನಡೆದದೆಷ್ಟು? ಒಂದು ಸೌಖ್ಯ. ನೆಕ್ಸ್ಟ್ ಡೇ ಏನಾಯ್ತು ಗೊತ್ತಾ? ಪಟ್ಟಣದಲ್ಲಿ ಇರುವ ರೋಗಿಗಳೆಲ್ಲ ಎಲ್ಲಿದ್ದಾರೆ ಈಗ? ಇನ್ನು ನೀವು ಹೋಗ್ಬಿಟ್ಟು ಪ್ರಸಂಗ ಮಾಡ್ಲಿಕ್ಕೋ, ಇಲ್ಲಿ ಹೋದ್ರೆ ಸುವಾರ್ತೆ ಹೇಳಲಿಕ್ಕೋ ನಿಮ್ಗೆ ಟೈಮ್ ಇದೆಯಾ? ಕಮೋನ್ ಹೇಳ್ರಿ, ಈ ಕೈಗಳು ಸ್ವಸ್ಥತೆಗಿರೋ ಕೈಗಳು. ಇವತ್ತು ರಾತ್ರಿ ನಾನು ಹೇಳ್ತೇನ್ರಿ, ನೀವಾಗ ಬಂದದಲ್ಲ, ನಿಮ್ಮನ್ನ ಕರ್ತನ್ ಕರ ತಂದದ್ದು. ಇದನ್ನ ಹೇಳ್ಕೊಡ್ಲಿಕ್ಕೆ ಕರ್ತನ್ ಕರ ತಂದದ್ದು. ಈ ಕೈ ಸ್ವಸ್ಥತೆಗಿರುವ ಕೈದು. ಹೇಳ್ರಿ, ಈ ಕೈ ಸ್ವಸ್ಥತೆಗಿರುವ ಕೈದು. ಈ ಕೈಗಳು ಸ್ವಸ್ಥತೆಗಿರುವ ಕೈದು. This hand will heal many sick. ಪೌಲನಿಗೆ
ನೆಕ್ಸ್ಟ್ ಡೇ ಊಟ ಮಾಡಲಿಕ್ಕೂ ಟೈಮ್ ಇಲ್ಲ, ಕೂತ್ಕೊಳ್ಳಿಕ್ಕೂ ಟೈಮ್ ಇಲ್ಲ, ಏನಕ್ಕೂ ಟೈಮ್ ಇಲ್ಲ. ಯಾಕೆ? ಊರಲ್ಲಿರುವ ಎಲ್ಲ ಸೌಖ್ಯದಲ್ಲಿರೋರು ಎಲ್ಲ ಬಂದ್ಬಿಟ್ಟಿದ್ದಾರೆ. ಎಲ್ಲಿಗೆ? ಈಗ ಪೌಲನಿರುವ ಮನೆ ಹತ್ತಿರಕ್ಕೆ. ಏನಕ್ಕೋಸ್ಕರ? ಸ್ವಸ್ಥತೆ. ಇವತ್ತು ರಾತ್ರಿಯಿಂದ ಘೋಷಿಸೋಣವಾ? ಈ ಸಭೆ ನೆರಳಿನಲ್ಲಿ ಸ್ವಸ್ಥತೆಗಳು ನಡೀತದೆ. ಈ ಸಭೆ ನೆರಳಿನಲ್ಲಿ ಸ್ವಸ್ಥತೆಗಳು ನಡೀತದೆ. ಈ ಸ್ಥಳದಲ್ಲಿನ ಸ್ವಸ್ಥತೆಗಳು ನಡೀತದೆ. ಕಮಾನ್ ಹೇಳ್ರಿ, ಈ ಸ್ಥಳದಲ್ಲಿ ಸ್ವಸ್ಥತೆ ನಡೀತದೆ. ಕಮಾನ್ ಹೇಳ್ರಿ, ಈ ಸ್ಥಳದಲ್ಲಿ ಸ್ವಸ್ಥತೆ ನಡೀತದೆ. ಇದ್ರ ಒಳಗಡೆ ಸುಮ್ಮನೆ ಎಂಟರ್ ಆದ್ರೆ ಸಾಕು, ಸ್ವಸ್ಥತೆ ನಡೀತದೆ. ಇದ್ರ ಒಳಗಡೆ ಜಸ್ಟ್ ಒಳಗಡೆ ಬರುವಾಗ್ಲೇ ಅವರ ಜೀವಿತಗಳು ಬದಲಾಗ್ತದೆ. ರಾತ್ರಿ ಪ್ರಾರ್ಥನೆಗಿರುವ ಶಕ್ತಿ ಇದು. ರಾತ್ರಿ ಪ್ರಾರ್ಥನೆಗಿರುವ ಶಕ್ತಿ ಇದು. ರಾತ್ರಿ ಪ್ರಾರ್ಥನೆಗಿರುವ ಶಕ್ತಿ ಇದು. ಆಮೇಲೆ ಇವತ್ತು ರಾತ್ರಿ ನಾವು ಬಂದ್ವಿ, ಪ್ರಾರ್ಥನೆ ಮಾಡಿದ್ವಿ, ಹೋದ್ವಿ ಅಲ್ಲ. ನಾವು ಇಲ್ಲಿಂದ ಹೋದ್ರು ಇಲ್ಲಿಂದ ಬಿಟ್ಟು ಹೋಗದಂತ ಒಂದು ಸಾನ್ನಿಧ್ಯ ಇರ್ತದೆ. ಆಮೇಲೆ ಇಲ್ಲಿಂದ ನಾವು ಬಿಟ್ಟು ಹೋದ್ರು ಈ ಸ್ಥಳ ಬಿಟ್ಟು ಹೋಗದ ಒಂದು ಸಾನ್ನಿಧ್ಯ ಇಲ್ಲಿರ್ತದೆ. ಏನ್ ಮಾಡ್ತದೆ ಗೊತ್ತಾ? ನಮಗ್ ಗೊತ್ತಿಲ್ಲದ ಹಾಗೆ ಏಮನ್ ಈ ಸಾನ್ನಿಧ್ಯ ರೋಗಿಯಾಗಿ ಬರುವಂತ ವ್ಯಕ್ತಿಯನ್ನ ನಾವು ಮುಟ್ಟೋ ಮುಂಚೆ ಸಾನ್ನಿಧ್ಯ ಸ್ಪರ್ಶಿಸ್ತದ್ರಿ. ಆಮೇಲೆ ಸುಮ್ಮನೆ ಒಂದು ಆವರ್ತಿ ಹೋಗಿ ಬರ್ತೇನೆ ಅಂತ ಹೋದವ್ರು ಏನ್ ಮಾಡ್ತಾರೆ? ಇಲ್ಲಿ ಪರ್ಮನೆಂಟ್ ಆಗ್ಬಿಡ್ತಾರೋ. ಯಾರು ಬರ್ತಾರೆ? ಯಾರು ಬರ್ತಾರೆ? ನೋಡೋಣ. ಮಲಗಿದ್ದೀರ ಎದ್ದಿದ್ದೀರ ಹೇಳ್ರಿ? ಯಾರು ಬರ್ತಾರೆ ಹೇಳ್ರಿ? ಧೈರ್ಯವಾಗಿ ಹೇಳ್ರಿ. ಪಟ್ಟಣದ ಮುಖ್ಯಸ್ಥರಿದ್ರ ಒಳಗಡೆ ಬರ್ತಾರೆ. ನಾನಲ್ಲ ಹೇಳ್ತಾ ಇರೋದು, ವಾಕ್ಯ ಹೇಳ್ತಾ ಇರೋದು. ನಾನು ಹೇಳಿದ್ರೆ ಮರ್ತು ಬಿಡ್ರಿ ಅದನ್ನ. ವಾಕ್ಯ ಹೇಳ್ತಾ ಇರೋದು, ಪಟ್ಟಣದ ಮುಖ್ಯಸ್ಥರು ಹುಡುಕೊಂಡು ಬರ್ತಾರೆ ಇಲ್ಲಿಗೆ. ಪಟ್ಟಣದ ಮುಖ್ಯಸ್ಥರಿಗೆ ಪೌಲನನ್ನು ಹುಡುಕೊಂಡು ಬರ್ತಾರೆ. ಪಟ್ಟಣದಲ್ಲಿ ಇರುವಂತ ಎಲ್ಲ ಜನರು ಪೌಲನನ್ನು ಹುಡುಕೊಂಡು ಬಂದಿದ್ದಾರೆ. ಏನಕ್ಕೋಸ್ಕರ? ಪೌಲನ ಪ್ರಾರ್ಥನೆಯಲ್ಲಿ ಸ್ವಸ್ಥತೆ ನಡೀತದೆ. ಪ್ರಸಂಗ ಮಾಡ್ಲಿಕ್ಕೆ ಟೈಮ್ ಸಿಕ್ಕಲ್ಲ. ಇನ್ನ ಪ್ರಸಂಗ ಮಾಡ್ಲಿಕ್ಕೆ ಟೈಮ್ ಇಲ್ಲ. ಯಾಕೆ? ಫುಲ್ ಹೀಲಿಂಗ್ಸ್. ಆ ಟೆಸ್ಟಿಮನಿ ಸಾಕಲ್ಲ 100 ಜನ ಕ್ರಿಸ್ತನ್ ಕಡೆಗೆ ಬರ್ಲಿಕ್ಕೆ. ಪೌಲ ಏನ್ ಪ್ರಸಂಗ ಮಾಡ್ದವ? ಮನೆ ನೆರಳಲ್ಲಿ ಏನ್ ಪ್ರಸಂಗ ಮಾಡಿದ್ನ? ಹುಡುಕ್ ನೋಡ್ರಿ, ಅಲ್ಲಿ ಪ್ರಸಂಗ ಮಾಡಿದ್ನ? ಸ್ವಸ್ಥತೆ ನಡೆದ್ರೆ ಸಾಕು, ಪಟ್ಟಣದಲ್ಲಿ ಇರುವ ಜನರು ಇದ್ರ ಒಳಗಡೆ ಬರ್ತಾರೆ. ಸ್ವಸ್ಥತೆ ನಡೆದ್ರೆ ಸಾಕು. ನಂಬ್ತೀರ? ಇವತ್ತು ರಾತ್ರಿ, ಈ ರಾತ್ರಿಯಿಂದ ಈ ಸ್ಥಳದಲ್ಲಿ ಏನ್ ನಡೀತದೆ? ಈ ರಾತ್ರಿಯಿಂದ ಈ ಸ್ಥಳದಲ್ಲಿ ಏನ್ ನಡೀತದೆ? ಈ ರಾತ್ರಿಯಿಂದ ಈ ಸ್ಥಳದಲ್ಲಿ ಸ್ವಸ್ಥತೆ ನಡೀತದೆ. ಎಸ್, ಈ ರಾತ್ರಿಯಿಂದ ಈ ಸ್ಥಳದ ಒಳಗಡೆ ಸ್ವಸ್ಥತೆಗಳು ನಡೀತದೆ. ಆಮೇನ್. ಪೌಲನು ಈಗ ಏಮನ್ ಅಲ್ಲಿ ಆ ಪಟ್ಟಣದಲ್ಲಿ ಇರುವಂತ ಎಲ್ಲ ಜನರನ್ನ ಜಸ್ಟ್ ಪ್ರಾರ್ಥಿಸ್ತಾ ಇದ್ದಾನೆ, ಸ್ವಸ್ಥತೆ. ಜಸ್ಟ್ ಮುಟ್ತಾ ಇದ್ದಾನೆ, ಜಸ್ಟ್ ಮುಟ್ತಾ ಇದ್ದಾನೆ. ನಡೀತಾ ಇರೋದೇನು? ಸ್ವಸ್ಥತೆ. ಇವತ್ತು ಏಮನ್ ನಾನು ಮುಂಚಾನೆ ಉಪವಾಸ ಪ್ರಾರ್ಥನೆ ಮುಂಚೆ ಸುಮ್ಮನೆ ಹೀಗೆ ಆಮೇಲೆ ವಾಕ್ಯ ಹಿಂಗೆ ಓದಿ ಹೋಗುವಂಥ ಸಮಯದಲ್ಲಿ ನಾನು ನೋಡಿದಂಥ ಒಂದು ವಾಕ್ಯ ರೀ. ಈ ಯೇಸು ಸ್ವಾಮಿ ಹತ್ರ ಒಬ್ಳು ಸ್ತ್ರೀ ಬಂದ್ಲು, ಗೊತ್ತಾ? ಈ ಸ್ತ್ರೀ ಆ್ಯಕ್ಚುಲಿ ನೇರವಾಗಿ ಬಂದು ಯೇಸು ಸ್ವಾಮಿ ಹತ್ರ ಮಾತಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಸುಮಾರು ವರ್ಷಗಳಿಂದ ಶಿ ಹ್ಯಾಡ್ ಅ ಪ್ರಾಬ್ಲಮ್ ಆಫ್ ಬ್ಲಡ್ ಫ್ಲೋ. ಏಮನ್, ರಕ್ತ ಕುಸುಮ ರೋಗಿ. ಇವಳೇನು ಮಾಡ್ತಾ ಇದ್ದಾಳೆ? ಹಿಂದೆಯಿಂದ ಬಂದು ಮೆಲ್ಲ ಯೇಸು ಸ್ವಾಮಿಯ ಬಟ್ಟೆಯ ಗೊಂಡೆಯನ್ನು ಮುಟ್ಟಿ ಹೋಗ್ಬಿಟ್ರು. ನಾನು ಹೇಳ, ಇವಳು ಪ್ರಾರಂಭಿಸಿ ಹೋದ್ಲು ಮಿನಿಸ್ಟ್ರಿ. ಯಾವ ಮಿನಿಸ್ಟ್ರಿ? ಬಟ್ಟೆಯಲ್ಲಿ ಏಮನ್ ಅಸಾಧಾರಣ ಶಕ್ತಿ ಚಲಿಸುವ ಮಿನಿಸ್ಟ್ರಿ. ನೆಕ್ಸ್ಟ್ ಬಂದವ್ರಿಗೆಲ್ಲ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಲಿಕ್ಕೆ ತುಂಬ ಕಡೆಗಳು ಕೇಳಿಲ್ಲ. ಅವ್ರು ಕೇಳಿದ್ದೇನು ಗೊತ್ತಾ? ನಾವು ನಿನ್ನನ್ನು ಮುಟ್ಟಬಹುದಾ ಅಂತ. ಅರ್ಥ ಆಗ್ತಾ ಇದೆಯಾ? ನಾನು ನಿನ್ನನ್ನು ಮುಟ್ಟಬಹುದಾ? ಮುಟ್ಟಿದ್ರೆ ಏನಾಗ್ತದೆ? ಜಸ್ಟ್ ಮುಟ್ಟಿದ್ರೆ ಸಾಕು. ಏನು ನಡೀತಾ ಇದೆ? ಸೌಖ್ಯಗಳು ನಡೀತಾ ಇದೆ. ಈ ಪೌಲನು ಇಲ್ಲಿಂದ ಬರುವಾಗ ಬರಿಗೆಯಿಂದ ಬಂದ. ಮಲಿಚಕ್ಕೆ ಬರುವಾಗ ಒಂದು ಅಲಿಗೆ ಬಿಟ್ಟರೆ ಏನಿಲ್ಲ ರೀ ಪೌಲನ ಕೈಲಿ, ಅಷ್ಟೇ ಅವನು ಹಿಡ್ಕೊಂಬಂದದ್ದು. ಮಲಿಚಕ್ಕೆ ಬರುವಾಗ ಒಂದು ಅಲಿಗೆ,
ಒಂದು ಹಲಿಗೆ ಪೀಸು, ಒಂದು ಹಲಿಗೆ ತುಂಡು, ಇದು ಬಿಟ್ಟರೆ ಬೇರೆ ಏನಿಲ್ಲ ಪೌಲಿಗೆ. ವಾಪಸ್ ಹೋಗುವಾಗ ಪಟ್ಟಣದ ಜನರೆಲ್ಲ ಸೇರಿ ಪೌಲನಿಗೆ ಬೇಕಾದಷ್ಟು ಐಶ್ವರ್ಯವನ್ನು, ಎಲ್ಲ ಪದಾರ್ಥಗಳನ್ನು, ಎಲ್ಲ ವಸ್ತುಗಳನ್ನು ಅವನಿಗೆ ಕೊಟ್ಟು ಕಳಿಸ್ತಾ ಇದ್ದಾರೆ. ಕಮೋನ್, ಇವತ್ತು ರಾತ್ರಿ ಎಷ್ಟು ಜನ ನಂಬ್ತೀರಾ ರಾತ್ರಿಯ ಪ್ರಾರ್ಥನೆ ಶಕ್ತಿಯನ್ನು? ರಾತ್ರಿಯ ಪ್ರಾರ್ಥನೆ ಶಕ್ತಿ ಗೊತ್ತಾಯ್ತಾ? ಇವತ್ತು ರಾತ್ರಿಯಿಂದ ಇದೆಲ್ಲ ನಡೀತದೆ, ಸುಮ್ಮನಲ್ಲ. ಈ ರಾತ್ರಿ ಪ್ರಾರ್ಥನೆ ಶಕ್ತಿ ನೀವು ಅರ್ಥ ಮಾಡ್ಕೊಳ್ತಾ ಇರೋದು, ನಿಮ್ಮ ಜೀವಿತದಲ್ಲಿ ಇಲ್ಲಿವರೆಗೂ ಕ್ಲೋಸ್ ಆಗಿದ್ದ ಡೋರ್ಸ್ಗಳು ಓಪನ್ ಆಗ್ತದೆ. ಇಲ್ಲಿವರೆಗೂ ನಿಮ್ಮ ಜೀವಿತದಲ್ಲಿ ಎಲ್ಲೆಲ್ಲಿ ಡೋರ್ಸ್ಗಳು ಕ್ಲೋಸ್ ಆಗಿತ್ತು ಎಲ್ಲ ಓಪನ್ ಆಗ್ತದೆ. ಕಮೋನ್, ಕೈ ಕೊಟ್ಟು ಪಕ್ಕದಲ್ಲಿ ಯಾರಿಗಾದ್ರೂ ನಂಬಿಕೆ ಅಂತ ಹೇಳ್ರಿ, ಈ ರಾತ್ರಿವರೆಗೂ ನಿಮ್ಮ ಜೀವಿತದಲ್ಲಿ ಆಮೇಲೆ ಕ್ಲೋಸ್ ಆದ ಎಲ್ಲ ಡೋರ್ಸ್ ಓಪನ್ ಆಗ್ತದೆ. ಕಮೋನ್, ಒಂದಿಬ್ಬರು 3 ಜನರಿಗಾದ್ರೂ ಕೈ ಕೊಟ್ಟು ಹೇಳ್ರಿ, ನಿಮ್ಮ ಜೀವಿತದಲ್ಲಿ ಈ ರಾತ್ರಿಯಲ್ಲಿ ಎಲ್ಲ ಡೋರ್ಸ್ಗಳು ಓಪನ್ ಆಗ್ತದೆ. ಈ ರಾತ್ರಿಯಲ್ಲಿ ನಿಮ್ಮ ಜೀವಿತದಲ್ಲಿ ಎಲ್ಲ ಡೋರ್ಸ್ಗಳು ಓಪನ್ ಆಗ್ತದೆ. ಈ ರಾತ್ರಿಯಲ್ಲಿ ನಿಮ್ಮ ಜೀವಿತದಲ್ಲಿ ಎಲ್ಲ ಡೋರ್ಸ್ಗಳು ಓಪನ್ ಆಗ್ತದೆ. ಈ ರಾತ್ರಿಯಲ್ಲಿ ನಿಮ್ಮ ಜೀವಿತದಲ್ಲಿ ಎಲ್ಲ ಡೋರ್ಸ್ಗಳು ಓಪನ್ ಆಗ್ತದೆ. ಸಾಕ್ರಿ, ಪಟ್ಟಣದ ಕೆಲವು ಮುಖ್ಯಸ್ಥರು ಬಂದರೆ ಸಾಕ್ರಿ, ಇನ್ನು ಕಾರ್ಯಗಳನ್ನು ದೇವರು ನೋಡ್ಕೊಳ್ತಾರೆ. ಈ ರಾತ್ರಿ ಒಂದು ವಾಕ್ಯವನ್ನು ಓದ್ರಿ, ನಾವು ಪ್ರಾರ್ಥನೆ ಮಾಡಲಿಕ್ಕಾಗಿ ಹೋಗುವ. ಯೂದ, ಜೂಡ್ ವರ್ಸಸ್ 20. ಜೂಡ್ ವರ್ಸಸ್ 20. ಪ್ರಿಯರೇ, ನೀವಾದ್ರೂ ನಿಮಗಿರುವ ಅತಿ ಪರಿಶುದ್ಧವಾದ ಕ್ರಿಸ್ತನ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಭಕ್ತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾ ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುತ್ತಾ ನಿತ್ಯ ಜೀವಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಎದುರು ನೋಡು. ಸಾಕು, ನಾನು ಹೇಳಿದ 20 ವಾಕ್ಯ ಮಾತ್ರ. ಅಲ್ಲಿ ಕಡೆದಾಗ ಏನ್ ಹೇಳ್ತದೆ? ಪ್ರೇ ಇನ್ ಟಂಗ್ಸ್. ಹಾಗೆಲ್ಲ ಆಮೆನ್ ರೀಚಸ್ ಆಮೆನ್. ಪರಿಶುದ್ಧ ಆವಿಕ್ಕುಳ್ ಜಪಂ. ಹೇಗೆ ಪ್ರಾರ್ಥಿಸ್ಬೇಕು? ಇವತ್ತು ರಾತ್ರಿ ಇನ್ನ ಕರೆಕ್ಟಾಗಿ 32 ನಿಮಿಷ ಇದೆ. 32 ಮಿನಿಟ್ಸ್ ಓನ್ಲಿ ಲೆಫ್ಟ್. ಪವಿತ್ರಾತ್ಮನಲ್ಲಿ ಪ್ರಾರ್ಥನೆ ಮಾಡುವ. ಇವತ್ತು ರಾತ್ರಿ ಹೇಳ್ರಿ, ಪಟ್ಟಣದ ಡೋರ್ಸ್ ಓಪನ್ ಆಗ್ತದೆ. ಇವತ್ತು ರಾತ್ರಿ ಪಟ್ಟಣದ ಡೋರ್ಸ್ ಓಪನ್ ಆಗ್ತದೆ. ಇವತ್ತು ರಾತ್ರಿ ಈ ಸುತ್ತಮುತ್ತಲಿರುವಂಥ ಒಂದೊಂದು ಪ್ರದೇಶಗಳ ಡೋರ್ಸ್ಗಳು ದೇವರು ಓಪನ್ ಮಾಡ್ತಾರೆ. ಕಮಾನ್, ಎದ್ದು ನಿಲ್ಲುವ, ಪ್ರಾರ್ಥನೆ ಮಾಡಲಿಕ್ಕಾಗಿ ಹೋಗುವ.